ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ನಮಸ್ಕಾರ. ನನ್ನ ಹೆಸರು ಮೋಹನ್ ಎ ಎಂ. ಜ್ಞಾನಭಾರತಿ ಕ್ಯಾಂಪಸ್ನ ಮನೋವಿಜ್ಞಾನ ವಿಭಾಗದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ಈ ಒಂದು ಫೀಲ್ಡಲ್ಲಿ ಮನೋವಿಜ್ಞಾನದಲ್ಲಿ ಕಳೆದ 8 ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ಸಮೂಹ ಅಂತಂದ್ರೆ ಏನು, ಅದರದ ಹಲವಾರು ಅರ್ಥಗಳು ಏನಿರುತ್ತೆ, ಅದರ ವ್ಯಾಖ್ಯಾನಗಳು ಏನಿರುತ್ತೆ, ಸಮೂಹ ರಚನೆಗೆ ಇರ್ತಕ್ಕಂಥ ಕಾರಣಗಳು, ಅದರದ ವೈಶಿಷ್ಟ್ಯತೆಗಳು ಹಾಗೂ ಸಾಮಾನ್ಯವಾಗಿ ಇರ್ತಕ್ಕಂತಹ ಗುಣಲಕ್ಷಣಗಳು ಗುಂಪಿನ. ಸೊ ಈ ಎಲ್ಲರ ಬಗ್ಗೆ ಇವತ್ತಿನ ವಸ್ತು ವಿಷಯಗಳಾಗಿದೆ. ಸೊ ಪ್ರಮುಖವಾಗಿ ನಾವು ಸಮೂಹ ಅಂತ ಅಂದ್ರೆ ಅದಕ್ಕೆ ಹಲವಾರು ಅರ್ಥಗಳನ್ನು ನಾವು ಕಲ್ಪಿಸ್ಕೋಬಹುದು, ಹಲವಾರು ವ್ಯಾಖ್ಯಾನಗಳನ್ನು ನಾವು ಕೊಡಬಹುದು. ಸಮೂಹ ಅಂದ್ರೆ ಏನು ಅನ್ನೋದನ್ನು. ಸಮೂಹ ಅಂತ ಅಂದ್ರೆ ಸಾಮಾನ್ಯವಾಗಿ ಏನ್ ಹೇಳ್ಬಹುದು, ಒಂದು ಗ್ರೂಪ್ ಯಾವುದಾದ್ರೂ ಒಂದು ಸಾಮಾನ್ಯವಾದಂತಹ ಒಂದು ಗುರಿಯನ್ನ ತಲುಪಲಿಕ್ಕೆ, ಅಂದ್ರೆ ಎಲ್ರಿಗೂ ಅಪ್ಲಿಕೇಬಲ್ ಆಗಿರುವಂತಹ ಒಂದು ಗುರಿ, ಎಲ್ರು ಮಾಡ್ಬೇಕಾಗಿರುವಂತಹ ಒಂದು ಗುರಿ, ಅಂದ್ರೆ ಒಂದು ಸಮೂಹದಲ್ಲಿ ಯಾರಿರ್ತಾರೆ ಆ ಸದಸ್ಯರಿಗೆಲ್ಲ ಸಾಮಾನ್ಯವಾದಂತಹ ಒಂದು ಗುರಿ ಏನಿರುತ್ತೆ, ಆ ಗುರಿಯನ್ನ ಮುಟ್ಲಿಕ್ಕೆ ಎಲ್ಲರೂ ಕುಳಿತು ಅದಕ್ಕೋಸ್ಕರ ಕೆಲಸವನ್ನ ಮಾಡುವಂತಹ ಒಂದು ಪ್ರಕ್ರಿಯೆ. ಓಕೆ, ಆ ಪ್ರಕ್ರಿಯೆಗೆ ಮಾಡುವಂತಹ ಒಂದು ಸಮೂಹ ಏನಿರುತ್ತೆ, ಅದಕ್ಕೋಸ್ಕರ ಏನು ಅಸೆಂಬಲ್ ಆಗಿರ್ತಾರೆ, ಅದನ್ನ ನಾವು ಸಮೂಹ ಅಂದ್ರೆ ಒಂದು ನಿರ್ದಿಷ್ಟವಾದಂತಹ ಗುರಿ ಸಾಧನೆಗೆ ಹಲವಾರು ಜನ ಒಟ್ಟಾರೆಯಾಗಿ ಪ್ರಯಾಣವನ್ನ ಮಾಡುವಂತಹ ಒಂದು ಸಮೂಹ, ಒಂದು ಗುಂಪು ಅಂತ ನಾವು ಕರಿಬಹುದು. ಅಂದ್ರೆ ಉದ್ದೇಶಗಳು ಒಂದೇ ಇರುತ್ತೆ, ಹಲವಾರು ಜನ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಹಲವಾರು ಜನ ಹಲವಾರು ರೀತಿಯ ಅವ್ರದ್ದು ಡೆಮೋಗ್ರಫಿಕಲ್ ವೇರಿಯಬಲ್ ಅಂತ ನಾವು ತೆಗೆದುಕೊಂಡ್ರೆ ಹಲವಾರು ವೈಶಿಷ್ಟ್ಯತೆಗಳನ್ನ ಹೊಂದಿರ್ತಾರೆ. ಆದ್ರೆ ಅವರೆಲ್ಲ ಒಂದು ಸ್ಟೂಡೆಂಟ್ ಆಗಿರ್ತಾರೆ, ಒಂದು MS ಅನ್ನ ಪಡ್ಕೋಬೇಕು ಅಥವಾ ಒಂದು BSc ಪದವಿಯನ್ನ ಪಡ್ಕೋಬೇಕು. ಆದ್ರೆ ಆ BSc ಅಡ್ಮಿಷನ್ ಆಗಿರುವಂತಹ ಒಂದು ವಿದ್ಯಾರ್ಥಿಗಳ ಒಂದು ಹಿಸ್ಟ್ರಿಯನ್ನ ನಾವು ನೋಡೋದಾದ್ರೆ ಹಲವಾರು ಅಥವಾ ವೈವಿಧ್ಯವಾದಂತಹ ಒಂದು ಹಿನ್ನೆಲೆಗಳನ್ನ ಹೊಂದಿರ್ತಾರೆ. ಆದ್ರೆ ಅವರೆಲ್ಲರ ಒಂದು ಉದ್ದೇಶ, ಒಂದು ಗುರಿ ಸಾಧನೆ ಒಂದೇ ಆಗಿರುತ್ತೆ. ಅದೇನಪ್ಪಾ ಅಂತಂದ್ರೆ BSc ಅಥವಾ MSc ಸೈಕಾಲಜಿಯನ್ನ ತೆಗೆದುಕೊಳ್ಳುವಂಥದ್ದು. ಹೀಗೆ ಅದನ್ನ ಏನಂತ ಕರಿಬಹುದು, ಒಂದು ಸಮೂಹ. ಓಕೆ, ಅವರೆಲ್ಲರಿಗೂ ಸಹ ಒಂದು ಸಿಮಿಲರ್ ಫ್ಯಾಕ್ಟರ್ಸ್ಗಳು ಇರುತ್ತೆ, ಸಿಮಿಲಾರಿಟೀಸ್ ಇರುತ್ತೆ ಕೆಲವೊಂದು ವಿಷಯಗಳಲ್ಲಿ. ಆ ವಿಷಯಗಳು ಯಾವತ್ತು ಅಂತಂದ್ರೆ ಕಲಿಯುವಂಥದ್ದು ಎಲ್ರಿಗೂ ಒಂದೇ. ಎಕ್ಸಾಮ್ ಬರೀಬೇಕಾ, ಕಾಮನ್ ಟು ಆಲ್. ಅವರಿಗೆ ಕ್ರೈಟೀರಿಯಾಗಳು ಏನ್ ಫಿಕ್ಸ್ ಆಗಿರುತ್ತೆ, ಕಾಮನ್ ಟು ಆಲ್. ಅವರ ಹಿನ್ನೆಲೆಗಳನ್ನ ನಾವು ನೋಡೋದಾದ್ರೆ ಬೇರೆ ಬೇರೆ ಆದಂತಹ ಒಂದು ಹಿನ್ನೆಲೆಯನ್ನು ಹೊಂದಿದ್ರು ಸಹ ಅವ್ರದ್ದು ಬ್ಯಾಕ್ ಗ್ರೌಂಡ್ ಇರ್ಬೋದು, ಸೋಷಿಯಲ್ ಸ್ಟೇಟಸ್ ಇರ್ಬೋದು, ಎಕನಾಮಿಕಲ್ ಕಂಡೀಷನ್ಸ್ ಇರ್ಬೋದು, ವರ್ಕಿಂಗ ನಾನ್ ವರ್ಕಿಂಗ, ಓಕೆ, ಅವ್ರದ್ದು ಏರಿಯಾ ಆಫ್ ರೆಸಿಡೆನ್ಸ್ ಇರಬಹುದು, ಫಸ್ಟ್ ಚೈಲ್ಡ ಸೆಕೆಂಡ್ ಚೈಲ್ಡ, ಇವೆಲ್ಲ ನೋಡ್ತು ಅಂತ ಅಂದ್ರೆ ಅನೇಕ ರೀತಿಯಾದಂತಹ ಅಥವಾ ಅನೇಕ ವಿಧವಾದಂತಹ ವ್ಯತ್ಯಾಸಗಳನ್ನ ನಾವು ಗುರುತಿಸ್ಕೋಬಹುದು, ಕಾಣಬಹುದು. ಸಿಗ್ನಿಫಿಕೆಂಟ್ ಅಂದ್ರೆ ಅದ್ರಲ್ಲಿ ಏನ್ ಸಿಗ್ನಿಫಿಕೆಂಟ್ ಅಂತಾನೆ ನೋಡ್ಬೇಕು ಅಂತೇನಿಲ್ಲ, ಮೇಲ್ಮೈಯಾಗೆ ಅದು ಅನೇಕ ರೀತಿಯಾದಂತಹ ವ್ಯತ್ಯಾಸಗಳನ್ನ ಹೊಂದಿರೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಅದರ ಹಿನ್ನೆಲೆಯಲ್ಲಿ ನಾವು ಇದನ್ನ ಅಧ್ಯಯನ ಮಾಡೋದೇ ಆದ್ರೆ ಸಮೂಹ ಅಂತಂದ್ರೆ ಅಷ್ಟೊಂದೆಲ್ಲ ಇತ್ತು ಅಂತ ಅಂದ್ರೂ ಸಹ, ವ್ಯತ್ಯಾಸಗಳು ಇತ್ತು ಅಂತ ಅಂದ್ರೂ ಸಹ ಒಂದು ನಿರ್ದಿಷ್ಟ ಗುರಿ ಸಾಧನೆಗೋಸ್ಕರ ಏನೆಲ್ಲ ಕೆಲಸವನ್ನ ಮಾಡ್ತಾ ಇರ್ತಾರೆ, ನಿರ್ದಿಷ್ಟ ಗುರಿ ಸಾಧನೆಗೆ ಏನೆಲ್ಲ ತನ್ನ ಚಟುವಟಿಕೆಗಳನ್ನು ನಿರ್ವಹಿಸ್ಕೊಳ್ತಾ ಬರ್ತಾ ಇರ್ತಾರೆ, ಅವರನ್ನೆಲ್ಲ ಆ ಒಂದು ಸಮೂಹ, ಆ ಒಂದು ಸಮುದಾಯ, ಆ ಒಂದು ನಿರ್ದಿಷ್ಟವಾದಂತಹ ಗುಂಪನ್ನ ನಾವು ಸಮೂಹ, ಆ ವ್ಯಕ್ತಿಗಳ ಒಂದು ಸಾಲು, ಆ ವ್ಯಕ್ತಿಗಳು, ಅವರನ್ನ ನಾವು ಒಂದು ಸಮೂಹ ಅಂತ ನಾವು ಕರಿಬಹುದು. ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಟ್ಟಿಗೆ ಇರುವ ಹಲವಾರು ಜನರ ಭೌತಿಕ ಸಾಮೀಪ್ಯ ಅಥವಾ ಯಾವುದೇ ಸಾಮಾನ್ಯ ಉದ್ದೇಶ. ಓಕೆ, ಭೌತಿಕ ಸಾಮೀಪ್ಯ ಅಂದ್ರೆ ಈಗೆಲ್ಲ ವರ್ಚುವಲ್ ಬಂದ್ಬಿಟ್ಟಿದೆ, ಅಂದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಇರ್ಬೋದು, ವರ್ಕ್ ಫ್ರಮ್ ಹೋಮ್ ಅನ್ನೋ ತರಕ್ಕೆ ಏನ್ ಕಾನ್ಸೆಪ್ಟ್ ಇದೆ. ಆದ್ರೆ ಅವರೆಲ್ಲ ಉದ್ದೇಶ ಏನೋ, ದೇ ಆರ್ ವರ್ಕಿಂಗ್ ಫಾರ್ ಸ್ಯಾಲರಿ, ದೇ ಆರ್ ವರ್ಕಿಂಗ್ ಫಾರ್ ಈಗ ಆನ್ಲೈನ್ ಅಂತ ಅಂದಾಗ ಅವ್ರು ಬೇರೆ ಬೇರೆ ಪ್ಲೇಸಲ್ಲಿ ಕೂತಿರ್ತಾರೆ, ಆದ್ರೆ ಅವರೆಲ್ಲ ಕ್ಲಾಸಸ್ ಅನ್ನ ಕೇಳ್ತಾ ಇರ್ತಾರೆ, ವರ್ಕ್ ಅನ್ನ ಮಾಡ್ತಾ ಇರ್ತಾರೆ.
ಓಕೆ, ಸೊ ಈಗೆಲ್ಲ ವರ್ಚುವಲ್ ಬಂದು, ಸೊ ಒಂದು ಸಮೂಹ ಅಂತ ಕರಿಬೇಕು ಅನ್ನೋದೇ ಆದ್ರೆ, ಸೊ ಅಲ್ಲಿ ಏನು ಇರಬೇಕು ಅಂತಂದ್ರೆ ಭೌತಿಕ ಸಾಮೀಪ್ಯನೂ ಸಹ ಇರಬೇಕು. ಅಂದ್ರೆ ಒಟ್ಟಿಗೆ ಇರುವಂತವ್ರು, ಓಕೆ, ಒಂದು ರೂಮ್ ನಲ್ಲಿ ಕೆಲಸವನ್ನ ನಿರ್ವಹಿಸ್ತಕ್ಕಂಥವ್ರು, ಒಂದು ಫೀಲ್ಡ್ ಅಲ್ಲಿ, ಓಕೆ, ಸೊ ಅಥವಾ ಒಂದು ಯಾವ್ದಾರ ಒಂದು ಕಾರಿಡಾರ್ಗಳಲ್ಲಿ, ಆಫೀಸ್ಗಳಲ್ಲಿ. ಸೊ ಈ ರೀತಿಯಾಗಿ ಏನೋ ಒಂದು ನಿರ್ದಿಷ್ಟ ಗುರಿ ಸಾಧನೆಗೆ, ಉದ್ದೇಶ ಸಾಧನೆಗೆ ಏನೆಲ್ಲ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ, ಆ ನಿರ್ವಹಿಸುವಂತಹ ಒಂದು ಸಮೂಹ, ಒಂದು ಜನಗಳ ಒಂದು ಗುಂಪನ್ನ ನಾವು ಸಮೂಹ ಅಂತ ನಾವು ಕರೀಬಹುದು. ಅಂದ್ರೆ ಒಂದು ಸಮಯದಲ್ಲಿ, ಒಂದು ನಿರ್ದಿಷ್ಟ ಸಮಯದಲ್ಲಿ ಒಟ್ಟಿಗೆ ಇರುವ, ಓಕೆ, ಸೊ ಅವರ ಬೇರೆ ಬೇರೆ ಶೆಡ್ಯೂಲ್ಸ್ಗಳು ಇರುತ್ತೆ, ಬೇರೆ ಬೇರೆ ಆಪ್ಷನ್ಸ್ಗಳು ಇರುತ್ತೆ, ಬೇರೆ ಬೇರೆ ಅವ್ರದೇ ಆದಂತಹ ಕೆಲವೊಂದು ಇಂಟ್ರೆಸ್ಟ್ಗಳಿರುತ್ತೆ, ಹವ್ಯಾಸಗಳಿರುತ್ತೆ. ಓಕೆ, ಸೊ ಕೆಲವರು 24x7 ಅದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇರ್ತಾರೆ, ಕೆಲವರು ಟೈಮ್ ಪಾಸ್ ಅಲ್ಲಿ ಮಾಡ್ತಿರ್ತಾರೆ, ಕೆಲವೊಂದು ಅದನ್ನ ಪಾರ್ಷಿಯಲ್ ಅಂತ ತೆಗೆದುಕೊಂಡಿರ್ತಾರೆ, ಕೆಲವೊಂದು ಅದನ್ನ ಏನೋ ಇರೋ ಒಂದು ಕೊಡುವಂತ ಲಿಮಿಟೆಡ್ ಟೈಮಿಂಗ್ಸ್ ಅಲ್ಲೇ ಎಫೆಕ್ಟಿವ್ ಆಗಿ ಮಾಡ್ತಿರ್ತಾರೆ. ಸೊ ಹೀಗೆ ಬೇರೆ ಬೇರೆ ಸಮಯದಲ್ಲಿ ಇತ್ತು ಅಂತಂದ್ರೂ ಸಹ ಅವ್ರ ಉದ್ದೇಶ ಸಾಧನೆಗಳು ಒಂದೇ ಆಗಿರಬೇಕು, ಮತ್ತು ಒಂದು ನಿರ್ದಿಷ್ಟ ಸಮಯದಲ್ಲಿ ಅವ್ರು ಇರಬೇಕು. ಸೊ ಅಂತಹ ಒಂದು ಭೌತಿಕ ಸಾಮೀಪ್ಯ ಇರತಕ್ಕಂಥ ಒಂದು ಸಮೂಹವನ್ನ, ಸಾಮಾನ್ಯ ಉದ್ದೇಶ ಈಡೇರಿಕೆಗಾಗಿ ಇರ್ತಕ್ಕಂಥ ಒಂದು ಸಮೂಹವನ್ನ, ಜನಸಮೂಹವನ್ನ ನಾವು ಸಮೂಹ ಅಂತ ಕರಿಬಹುದು. ಸೊ ಹಲವಾರು ಅನೇಕ ರೀತಿಯಾದಂತಹ ಸಮೂಹಕ್ಕೆ ಸಂಬಂಧಿಸಿದಂತಹ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ. ಸೊ ಸೈಕಾಲಜಿಸ್ಟ್ ಇರ್ಬೋದು, ಸೋಷಿಯಾಲಜಿಸ್ಟ್ಗಳು ಇರಬಹುದು. ಓಕೆ, ಸೊ ಅವೆಲ್ಲರ ಸಾರ ಒಂದೇ. ಸೊ ಸೊ ನಾವು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸುಮಾರು 8ರಿಂದ 10 ಡೆಫಿನೇಷನ್ಸ್ಗಳನ್ನ ನಾವು ನೋಡ್ತೀವಿ. 10 ಡೆಫಿನೇಷನ್ಸ್ಗಳನ್ನ ನಾವು ನೋಡಿದ್ರೆ ಅದ್ರಲ್ಲಿ ಬಂದಿರತಕ್ಕಂಥ ಒಂದು ಸಮ್ಮರಿ ಅಥವಾ ಸಮ್ಮರೈಸ್ಡ್ ಇನ್ಫಾರ್ಮೇಶನ್ ಅಂತಂದ್ರೆ ಸೊ ಇಷ್ಟೇ. ಓಕೆ, ಸೊ ಅಲ್ಲಿ ಹಲವಾರು ವ್ಯಕ್ತಿಗಳು ಒಟ್ಟಿಗೆ ಕುಳಿತು ಒಂದು ಸಾಮಾನ್ಯವಾದ ಒಂದು ನಿರ್ದಿಷ್ಟವಾದ ಕೆಲಸವನ್ನು ಮಾಡ್ತಾ ಇರ್ತಾರೆ. ಒಂದು ನಿರ್ದಿಷ್ಟ ಸಮಯದಲ್ಲಿ ಅವರೆಲ್ಲ ಸೇರ್ಬೇಕಾಗಿರುತ್ತೆ. ಅವ್ರದ್ದೊಂದು ಭೌತಿಕ ಸಾಮೀಪ್ಯ ಅವರು ಹೊಂದಿರ್ಬೇಕಾಗಿರುತ್ತೆ. ಓಕೆ, ಸೊ ಇಲ್ಲೊಬ್ರು, ಸೊ ವರ್ಚುವಲ್ ಮೋಡು ಇರುತ್ತೆ. ಸೊ ಈಗೆಲ್ಲ ಸಮೂಹ ಅಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಅದನ್ನ ಬೇರೆ ರೀತಿಯಾಗಿಯೂ ಸಹ ಅದನ್ನ ವ್ಯಾಖ್ಯಾನ ಮಾಡಬಹುದೇನೋ. ಓಕೆ, ಸೊ ಬೇರೆ ಬೇರೆ ಪ್ಲೇಸಸ್ಗಳಲ್ಲೂ ಸಹ ಅವ್ರು ಇರಬಹುದು, ಆದ್ರೂ ಬೇರೆ ಬೇರೆ ಪ್ಲೇಸಸ್ಗಳಲ್ಲಿ ಇದ್ರೂ ಸಹ ಒಂದು ನಿರ್ದಿಷ್ಟ ಸಾಧನೆಗೋಸ್ಕರನೇ ಅವರೆಲ್ಲ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಅಫ್ಕೋರ್ಸ್ ನಾವು ಆ ಡೆಫಿನೇಷನ್ಸ್ಗಳನ್ನ ನಾವು ಬಟ್ ಆಸ್ ಪರ್ ಅವರ ಏನೋ ಸಿಲಬಸ್ ಅಂತ ಹೋದಾಗ ಸಮೂಹ ಅಂತ ಅಂದ್ರೆ ಇದು. ಸೊ ಅಲ್ಲಿ ವ್ಯಕ್ತಿಗಳನ್ನ ಸಂಘಕ್ಕೆ ಸೇರಿದವರು ಎಂದು ವರ್ಗೀಕರಿಸಲಾಗುತ್ತದೆ. ಓಕೆ, ಸೊ these peoples are belongs to this organization, this category, this group, this the particular objectives. ಸೊ ಕೆಲವೊಮ್ಮೆ ಇದು ಜನರ ಪರಸ್ಪರ ಯಾವುದೇ ಸಂಬಂಧವನ್ನು ಹೊಂದಿರುವುದಿಲ್ಲ ಎಂದು ನೋಡಿದರೂ ಸಹ ಕೆಲವರು ಸಾಮಾನ್ಯವಾದ ಗುಣಲಕ್ಷಣಗಳನ್ನ ಅವರು ಹೊಂದಿರ್ತಾರೆ. ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ, ಒಂದು ನಿರ್ದಿಷ್ಟವಾದಂತಹ ಒಂದು, ಸೊ ಈಗ ನೋಡಿ BA ಅಥವಾ MSc, ಸೊ ಯಾರೆಲ್ಲ ಪರ್ಸ್ಯೂ ಅಂದ್ರೆ ಸ್ಟಡಿ ಯಾರು ಮಾಡ್ತಾ ಇರ್ತಾರೆ, ಸೊ ಅವರೆಲ್ಲ ವಿಭಿನ್ನವಾಗಿ ಕಂಡ್ರೂ ಸಹ ಅವರ ಇಂಟೆಲೆಕ್ಚುಯಲ್ ಕೆಪಾಸಿಟಿ, ಏಜ್ ಗ್ರೂಪು ಸಹ ಕೆಲವೊಂದು ಬಾರಿ ಡಿಸ್ಟೆನ್ಸ್ ಮೋಡ್ಗಳಲ್ಲಿ ಏಜು ಸಹ ಹಲವಾರು ರೀತಿಯಾಗಿ ವೇರಿಯೇಷನ್ಸ್ಗಳು ಆಗಿರುತ್ತೆ. ಅವರ ಹಿನ್ನೆಲೆ, ಜಿಯೋಗ್ರಫಿಕಲ್ ಹೊಂದಿರ್ತಾರೆ. ಓಕೆ, ಆ ಸಾಮಾನ್ಯ ಗುಣಲಕ್ಷಣಗಳು ಏನಪ್ಪಾ ಅಂತಂದ್ರೆ, ಸೊ ಅಕಾಡೆಮಿಕ್ ಅಂತ ಬಂದಾಗ, ಸೊ ಇನ್ ಟೈಮಲ್ಲಿ ದೇ ಹ್ಯಾವ್ ಟು ಸಬ್ಮಿಟ್ ಅಸೈನ್ಮೆಂಟ್. ಸೊ ಅದ್ರದ್ದೊಂದು ಕ್ರೈಟೀರಿಯಾ. ಸೊ ಎಷ್ಟು ಮಾರ್ಕ್ಸ್ ಕೊಡ್ಬೋದು, ಅದು ಮ್ಯಾಕ್ಸಿಮಮ್ ಎಷ್ಟು, ಮಿನಿಮಮ್ ಎಷ್ಟು, ಅದ್ರ ಅಂಡರಲ್ಲೇ ಕೊಡಬೇಕಾಗುತ್ತೆ. ಆ ಕ್ರೈಟೀರಿಯಾವನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಓಕೆ, ಅದರಲ್ಲಿ ಬೇರೆ ಅವರ ಇಂಡಿವಿಜುವಲ್ ಡಿಫರೆನ್ಸಸ್ಗಳು ಯಾವುದೇ ರೀತಿಯಾದಂಥ ಕಾಂಟ್ರಿಬ್ಯೂಷನ್ ಅನ್ನ ಮಾಡೋದಿಲ್ಲ, ಇನ್ಫ್ಲೂಯೆನ್ಸ್ ಅನ್ನ ಮಾಡೋದಿಲ್ಲ. ಸೊ ಹೀಗೆ ಕೆಲವೊಂದು ಅಂದ್ರೆ ಎಕ್ಸಾಮಿನೇಷನ್ ಪ್ಯಾಟರ್ನ್ಸು ಅವರು ಎಲ್ಲಿ ಎಕ್ಸಾಮ್ಸ್ ಬರೀಬೇಕು, ಸೊ ಇಂಥ ಪ್ಲೇಸ್ಗೆ ಬರಬೇಕು, ಸೊ ಎಲ್ರಿಗೂ ಒಂದೇ ರೀತಿಯಾದಂತಹ ಒಂದು ನಾರ್ಮ್ಸು, ಪ್ಲೇಸು, ಎನ್ವಿರಾನ್ಮೆಂಟು, ಸೊ ಆಲ್ಮೋಸ್ಟ್ ಆಲ್ ಸೇಮ್, ಅಂದ್ರೆ ಸಾಮಾನ್ಯವಾದ ಗುಣಲಕ್ಷಣಗಳನ್ನ ಅವರು ಹೊಂದಿರ್ತಾರೆ. ಸೊ ಆ ಕ್ಯಾಟಗರಿಗೆ ಬಂದಿರ್ತಾರೆ. ಸೊ ಅಂಥವರನ್ನ ನಾವು ಒಂದು ನಿರ್ದಿಷ್ಟ ಸಮೂಹಕ್ಕೆ ಸೇರಿದವರು ಅಂತ ನಾವು ವರ್ಗೀಕರಣವನ್ನು ಮಾಡಬಹುದಾಗುತ್ತೆ. ಸೊ ಬೇಸ್ಡ್ ಆನ್ ಸಮ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಸೊ ಇದನ್ನ ನಾವು ಸಮೂಹ ಅಂತ ನಾವು ಕರೀಬಹುದು. ಸೊ ಒನ್ ಮೋರ್ ದ ಸಮ್ಮರೈಸ್ಡ್ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ಸೊ ಅಲ್ಲಿ ಸಂಸ್ಥೆಗೆ ಸೇರಿರ್ತಾರೆ ಅಂತ ನಾವು ಅನ್ಕೋಬಹುದು.
ಈ ಒಂದು ನಿರ್ದಿಷ್ಟ ರಚನೆಯನ್ನ ಹೊಂದಿದೆ ಮತ್ತು ಗುಂಪಿನಲ್ಲಿರುವ ಜನರು ಸಂಸ್ಥೆಗೆ ಸೇರಿರುವ ಭಾವನೆಗಳನ್ನ ಹೊಂದಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಈ ಇಗ್ನೋ ಅಂತಾನೆ ನಾವು ತೆಗೆದುಕೊಳ್ಳೋಣ. ಓಕೆ, ಸೊ ಇಗ್ನೋ ಅದರ ರೂಲ್ಸ್ ಏನು, ರೆಗ್ಯುಲೇಷನ್ಸ್ಗಳೇನು, ಎಕ್ಸಾಮ್ಸ್ ಎಲ್ಲಿ ಕಂಡಕ್ಟ್ ಆಗುತ್ತೆ, ಹೇಗೆ ಕಂಡಕ್ಟ್ ಆಗುತ್ತೆ, ಅದರದ್ದು ಕಾಮನ್ ಫೀಚರ್ಸ್ಗಳೇನು, ಸೊ ಯಾವ ಥರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಯಾವ ರೀತಿಯಾದ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಸೊ ಇಟ್ ಈಸ್ ಕಾಮನ್ ಫಾರ್ ಆಲ್. ಬಟ್ ಇಂಡಿವಿಜುವಲ್ ಅಂತ ತೆಗೆದುಕೊಂಡಾಗ ಅಂದರೆ ಎಕ್ಸಾಮಿಗೆ ಅಪಿಯರ್ ಆಗುವಂಥವ್ರು ಅಥವಾ ಆ ಕೋರ್ಸನ್ನು ಪರ್ಸ್ಯೂ ಮಾಡ್ತಾ ಇರ್ತಕ್ಕಂಥವ್ರು ಅವ್ರದ್ದೆಲ್ಲ ಬೇರೆ ಬೇರೆ ಆದಂತಹ ರಚನೆಗಳನ್ನು ಹೊಂದಿರ್ತಾರೆ. ಆದ್ರೆ ಗುಂಪು ಅಂತ ತೆಗೆದುಕೊಂಡಾಗ ಸೊ ಆಲ್ ಆರ್ ಈಕ್ವಲ್, ಆಲ್ ಆರ್ ಸ್ಟೂಡೆಂಟ್ಸ್, ಲರ್ನರ್ಸ್. ಓಕೆ, ಅವರೆಲ್ಲ ಯಾವುದಕ್ಕೆ ಸೇರಿರ್ತಾರೆ? ಸೊ ಇಗ್ನೋ, ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್, ಪರ್ಟಿಕ್ಯುಲರ್ ರೀಜನಲ್ ಸೆಂಟರ್ಸ್. ಸೊ ಒಂದು ಈ ಥರ ಕ್ಯಾಟಗರೈಸೇಷನ್ಸ್ ಅನ್ನ ನಾವು ಮಾಡ್ತಾ ಹೋಗ್ತೀವಿ. ಅಂದ್ರೆ ಯಾವ ಆಧಾರದ ಮೇಲೆ ಅಂತಂದ್ರೆ ಬೇಸಿಕಲಿ ಅವ್ರನ್ನ ಕ್ಯಾಟಗರೈಸ್ ಮಾಡ್ಕೊಳ್ತೀವಿ ಬಿಕಾಸ್ ಆಫ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್, ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಈ ಒಂದು ಸಿಮಿಲರ್ ಫ್ಯಾಕ್ಟರ್ಸ್ಗಳು ಇರುತ್ತೆ, ಇಂಡಿವಿಜುವಲ್ ಡಿಫ್ರೆನ್ಸ್ ಇರುತ್ತೆ. ಆದರೂ ನಾವು ಮಾಡ್ತಕ್ಕಂಥ ಒಂದು ವರ್ಕು, ನಾವು ಏನು ಪರ್ಸ್ಯೂ ಮಾಡ್ಕೊಳ್ತಾ ಇರ್ತೀವಿ, ಏನೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ, ಏನಕ್ಕೋಸ್ಕರ ವರ್ಕ್ ಮಾಡ್ತಾ ಇದೀವಿ, ಇದೆಲ್ಲ ಆಲ್ಮೋಸ್ಟ್ ಆಲ್ ಸೇಮ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಸಮೂಹದ ವ್ಯಾಖ್ಯಾನ, ಸಮೂಹಕ್ಕೆ ಸಂಬಂಧಿಸಿದ ವ್ಯಾಖ್ಯಾನ ಅಂತ ನಾವು ಹೇಳ್ಬೋದು. ಈ ಸಮೂಹ ರಚನೆಗೆ ಹಲವಾರು ಕಾರಣಗಳಿರುತ್ತೆ. ಸೊ ಏನಕ್ಕೋಸ್ಕರ ವ್ಯಕ್ತಿಗಳು ಒಗ್ಗೂಡ್ತಾರೆ, ಏನಕ್ಕೋಸ್ಕರ ಒಂದು ಗುಂಪು, ಸ್ವಸಹಾಯ ಸಂಘ ಇವೆಲ್ಲ ಫಾರ್ಮ್ ಆಗುತ್ತೆ, ಏನಕ್ಕೋಸ್ಕರ ಈಗ ಇಂಡಿವಿಜುವಲ್ ಒಂದು ಸಂಸ್ಥೆ ಅಂತ ತೆಗೆದುಕೊಂಡ್ರೆ, ಒಂದು ಸ್ಟೂಡೆಂಟ್ ಕಮ್ಯುನಿಟಿ ಅಂತ ತೆಗೆದುಕೊಂಡ್ರೆ, ವರ್ಕ್ ಕಮ್ಯುನಿಟಿ ಅಂತ ತೆಗೆದುಕೊಂಡ್ರೆ, ಪ್ರತಿಯೊಂದರಲ್ಲೂ ಸಹ ಸೊ ಈಗ ಎಲ್ಲರಲ್ಲೂ ಸಹ ಅಂದ್ರೆ ಅಫಿಷಿಯಲ್ ಇರ್ಬೋದು, ಅನ್ಅಫಿಷಿಯಲ್ ಇರಬಹುದು, ಓಕೆ, ಸಂಘಟನೆಯಿಂದ ಇರಬಹುದು, ಅಸಂಘಟಿತ ವಲಯದಿಂದ ಇರಬಹುದು, ಪ್ರತಿಯೊಂದರಲ್ಲೂ ಸಹ ತನ್ನದೇ ಆದಂತಹ ಒಂದು ಸಮೂಹಗಳನ್ನ ಮಾಡ್ಕೊಂಡಿರ್ತಾರೆ, ಸಂಘಗಳನ್ನ ಮಾಡ್ಕೊಂಡಿರ್ತಾರೆ. ಸೊ ಏನಕ್ಕೆ ಅಂತ ಅಂದ್ರೆ ಅವುಗಳ ಹಿಂದೆ ಒಂದು ಕಾರಣ ಇರುತ್ತೆ, ಒಂದು ಪ್ರೊಟೆಸ್ಟ್ ಆಗ್ತಾ ಇರುತ್ತೆ, ಅದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶ ಈಡೇರಿಗೋಸ್ಕರ ಏನೆಲ್ಲ ಅದರಿಂದ ಬೆನಿಫಿಟ್ ತೆಗೆದುಕೊಳ್ತಾ ಇರ್ತಾರೆ ಅಥವಾ ಬೆನಿಫಿಟ್ ಅನ್ನು ತೆಗೆದುಕೊಳ್ಬೇಕು ಅಂದ್ಕೊಂಡಿರ್ತಾರೆ ಅಥವಾ ಯಾರು ವಿಕ್ಟಿಮ್ ಆಗಿರ್ತಾರೆ, ಸೊ ಅಂಥವ್ರೆಲ್ಲರೂ ಸೇರಿ ಕಲೆಕ್ಟಿವ್ ಆಗಿ ಒಂದು ಉದ್ದೇಶ ಅಥವಾ ಸಾಮಾನ್ಯ ಉದ್ದೇಶದ ಈಡೇರಿಕೆಗಾಗಿ ಅಸೆಂಬಲ್ ಆಗ್ತಾರೆ. ಯಾವುದೇ ಒಂದು ಪ್ರತಿಭಟನೆ ತೆಗೆದುಕೋಬಹುದು, ಒಂದು ಸಂಘಟನೆಯನ್ನ ತೆಗೆದುಕೋಬಹುದು, ಒಂದು ಸಂಘ ತೆಗೆದುಕೋಬಹುದು, ಒಂದು ಸಮೂಹ ತೆಗೆದುಕೋಬಹುದು, ಒಂದು ಆರ್ಗನೈಸೇಷನ್ ಅನ್ನ ತೆಗೆದುಕೋಬಹುದು, ಓಕೆ, ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ವಿದ್ಯಾರ್ಥಿಗಳ ಸಮೂಹ ತೆಗೆದುಕೋಬಹುದು, ಒಂದು ಕ್ಲಾಸ್ ಅಂತ ತೆಗೆದುಕೋಬಹುದು, ಒಂದು ಫ್ಯಾಮಿಲಿ ಅಂತ ತೆಗೆದುಕೋಬಹುದು. ಓಕೆ, ಸೊ ಈ ಎಲ್ಲ ವಿವಿಧ ಗುಂಪುಗಳು ಅಂತ ನಾವು ತೆಗೆದುಕೊಂಡ್ರೆ, ವಿವಿಧ ಸಮೂಹಗಳು, ಪ್ಯಾಟ್ರನ್ಸ್, ಬೇರೆ ಬೇರೆ ರೀತಿಯಾದಂತಹ ಪ್ಯಾಟ್ರನ್ಸ್ ಅಂದ್ರೆ ಗುರಿ, ಅವ್ರದೇ ಆದಂತಹ ಗುರಿಗಳು ಇರುತ್ತೆ, ಅವ್ರದೇ ಆದಂತಹ ಉದ್ದೇಶಗಳಿರುತ್ತೆ. ಆ ಉದ್ದೇಶಗಳ ಸಾಧನೆಗೋಸ್ಕರ ಏನೆಲ್ಲ ಅಸೆಂಬಲ್ ಆಗ್ತಾರೆ, ಏನೆಲ್ಲ ಆ ಒಂದು ಗುರಿ ಸಾಧನೆಗಾಗಿ, ಈಡೇರಿಕೆಗಾಗಿ ಕೆಲಸಗಳನ್ನು ನಿರ್ವಹಿಸ್ತಾ ಹೋಗ್ತಾರೆ, ಅದೆಲ್ಲದಕ್ಕೂ ಸಹ ಒಂದು ಕಾರಣ ಇರುತ್ತೆ. ಸೊ ಆ ಕಾರಣಗಳು ಏನು ಅಂತ ಅದನ್ನ ನಾವಿಲ್ಲಿ ಪಟ್ಟಿ ಮಾಡ್ತಾ ಹೋಗಿದ್ದೀವಿ. ಸೊ ಅದರಲ್ಲಿ ಮುಖ್ಯವಾಗಿ 4 ಕಾರಣಗಳಿದೆ. ಸೊ ಪ್ರಮುಖ ಮಾನಸಿಕ ಮತ್ತು ಸಾಮಾಜಿಕ ಅಗತ್ಯಗಳ ತೃಪ್ತಿ, ಅಂದರೆ ಪ್ರೀತಿ ಪಡೆಯೋದಿರ್ಬೋದು, ಗಮನ, ಅಟೆನ್ಷನ್ ಸೀಕಿಂಗ್ ಇರಬಹುದು, ಅಥವಾ ಯಾವುದಾದ್ರೂ ಒಂದು ಗುರಿ ಉದ್ದೇಶ ಸಾಧನೆಗೋಸ್ಕರ ಒಂದು ಸ್ಥಳದಲ್ಲಿ ಸೇರುವಿಕೆ ಇರ್ಬೋದು, ಅದಕ್ಕೋಸ್ಕರ ನಾವೇನೆಲ್ಲ ಎಫರ್ಟ್ ಹಾಕ್ತೀವಿ. ಸೊ ಈಗೆಲ್ಲ ನಾವು ನೋಡ್ಬೋದು. ಓಕೆ, ಸೊ ಏನು ಅಂತ ಅಂದ್ರೆ ಈಗ ಅಲ್ಯುಮಿನಿ ಮೀಟ್ ಅಂತ ಕರೀತಾರೆ ಯೂನಿವರ್ಸಿಟಿಗಳಲ್ಲಿ, ಕಾಲೇಜ್ಗಳಲ್ಲಿ. ಸೊ ಆಫ್ಟರ್ ಎಜುಕೇಶನ್, ಸೊ ಅವರೆಲ್ಲೆಲ್ಲೋ ಇರ್ತಾರೆ. ಓಕೆ, ಏನೋ ಒಂದು ಉದ್ದೇಶ ಸಾಧನೆಗೋಸ್ಕರ ಅವ್ರನ್ನೆಲ್ಲ ಮತ್ತೆ ಸೇರಿಸ್ಬೇಕು ಒಂದ್ ಕಡೆ, ಅವ್ರನ್ನ ಎಕ್ಸ್ಪೀರಿಯನ್ಸ್ ಏನ್ ಮಾಡ್ಕೊಂಡಿರ್ತಾರೆ ಅವ್ರದ್ದೆಲ್ಲ ಸೊ ಎಕ್ಸ್ಪೋಸ್ ಮಾಡಬೇಕು, ಎಲ್ರಿಗೂ ಅರ್ಥ ಆಗೋ ರೀತಿನಲ್ಲಿ. ಅದ್ರ ಮುಖಾಂತರ ಫ್ಯೂಚರ್ ವಿದ್ಯಾರ್ಥಿಗಳಿಗೆ, ಆ ಬ್ಯಾಚಿಗೆ ಬರುವಂತ ವಿದ್ಯಾರ್ಥಿಗಳಿಗೆ ಸೊ ನಾನು ಏನ್ ಆಗಬಹುದು, ಏನೆಲ್ಲ ಆಗೋಕೆ ಆಪ್ಷನ್ಸ್ಗಳಿದೆ ಅನ್ನೋದನ್ನ ನಾವು ಎಕ್ಸ್ಪೋಸ್ ಮಾಡುವಂತ ಒಂದು ವೇದಿಕೆಗಳಾಗಿರುತ್ತೆ. ಓಕೆ, ಸೊ ಈ ಎಲ್ಲ ಸಾಮಾಜಿಕ ಅಗತ್ಯತೆಗಳ ತೃಪ್ತಿ ಏನಿರುತ್ತೆ, ಮಾನಸಿಕ ಮತ್ತು ಸಾಮಾಜಿಕ ಅಗತ್ಯತೆಗಳ ತೃಪ್ತಿ, ಈ ಕಾರಣಗಳಿಗೋಸ್ಕರ ಏನಾಗುತ್ತೆ, ಒಂದು ಸಮೂಹ, ಒಂದು ಗುಂಪು ಸೇರುವಿಕೆ ಆಗುತ್ತೆ ಅಥವಾ ಭಾಗವಹಿಸುವಿಕೆ ಆಗುತ್ತೆ ಅಥವಾ ಒಂದು ರಚನಾ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಓಕೆ, ಸೊ ಮುಖ್ಯವಾಗಿ ಸೊ ನಮ್ಮಲ್ಲಿ ಯಾವುದೇ ರೀತಿಯಾದಂತ ಮಾನಸಿಕ, ಸೊ ಏನೋ ಒಂದು ಯಾರಿಗೋ ಒಂದು ಅನ್ಯಾಯ ಆಗಿದೆ,
ಓಕೆ, ಸೊ ಮುಂದೆ ನಮಗೂ ಆ ರೀತಿಯಾದಂಥ ಅನ್ಯಾಯ ಆಗಿದ್ರೆ ಏನು ಮಾಡೋದು? ಪ್ರೊಟೆಸ್ಟ್ ಮಾಡುವಂಥದ್ದು ಅಂದರೆ ಮಾನಸಿಕ ಅಂದರೆ ಒಂದು ಸ್ಟೆಬಿಲಿಟಿಯನ್ನು ಕೊಡಲಿಕ್ಕೆ. ಓಕೆ, ಸೊ ಯಾರಾದರೂ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ, ಸೊ ಯಾರಾದರೂ ನಮಗೆ ನಾವು ಇನ್ನೊಬ್ಬರಿಗೆಸ್ಕರ ನಾವು ಕೆಲಸ ಮಾಡಿದ್ರೆ ಇನ್ನೊಬ್ರು ನಮಗೋಸ್ಕರ ಮುಂದೊಂದು ದಿನ ಕೆಲಸ ಮಾಡ್ತಾರೆ ಅನ್ನೋ ಒಂದು ಮಾನಸಿಕ ಸ್ಥಿರತೆಗೆ, ಮಾನಸಿಕ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ. ಅಂದ್ರೆ ಒಂದು ಗುರಿ ಸಾಧನೆಗಾಗಿ ನಾವು ಏನಾದರೂ ಒಂದು ಆಕ್ಟಿವಿಟೀಸ್ಗಳಲ್ಲಿ ನಾವು ಇನ್ವಾಲ್ವ್ ತೋರಿಸ್ತಾ ಹೋಗ್ತಾ ಹೋಗ್ತೀವಿ. ಅದೇ ರೀತಿ ಸಾಮಾಜಿಕ ಅಗತ್ಯತೆಗಳ ತೃಪ್ತಿ, ಒಂದು ಫೈನಾನ್ಸ್. ಓಕೆ, ಈಗೆಲ್ಲ ಸ್ವಸಹಾಯ ಸಂಘಗಳು ಅಂತ ನಾವು ಕರಿತೀವಿ. ಸ್ವಸಹಾಯ ಸಂಘಗಳ ಉದ್ದೇಶ, ಓಕೆ, ಅಲ್ಲಿ ಏನು ಸೇವಿಂಗ್ಸ್ ಇರುತ್ತೆ, ಆ ಸೇವಿಂಗ್ಸ್ ಆಧಾರದ ಮೇಲೆ ಲೋನನ್ನು ತೆಗೆದುಕೊಳ್ಳುವಂಥದ್ದು. ಸೊ ಒಂದು ಸಮೂಹ ಅಂತಂದ್ರೆ ಅಲ್ಲಿ ತನ್ನದೇ ಆದಂಥ ಒಂದು ಗುರಿ ಸಾಧನೆಗಳಿರುತ್ತೆ. ಅಂದರೆ ನಾವು ರೂರಲ್ ಸೈಡ್ ಅಂತ ನೋಡಿದಾಗ ಈಗ ನಫೆಡ್ಗಳು ಅಂತಗಳು ಇದೆ, ಇನ್ನು ಕೆಲವು ಬೇರೆ ಬೇರೆ ಇಂಥದ್ದೇ ಧರ್ಮಸ್ಥಳ ಸೊಸೈಟಿ ಅಂತ ಒಂದಿದೆ. ಸೊ ಅವರೆಲ್ಲ ಏನು ಮಾಡ್ತಾರೆ, ಉಳಿತಾಯದ ಜೊತೆಗೆ ಸ್ವಸಹಾಯದ ಮುಖಾಂತರ ಬಿಸ್ನೆಸ್ಗಳನ್ನು ಆರಂಭಿಸೋದು, ಅದ್ರ ಮುಖಾಂತರ ಕೆಲಸಗಳನ್ನು ಕೊಡುವಂಥದ್ದು. ಸೊ ಒಂದೊಂದು ಗುಂಪು ಅಥವಾ ಒಂದೊಂದು ಸಮೂಹ ಅಂತ ತೆಗೆದುಕೊಂಡಾಗ ಅದರದ್ದೇ ಆದಂಥ ಒಂದು ವೈಶಿಷ್ಟ್ಯವಾದಂತಹ ಗುರಿಗಳು, ಆ ಗುರಿಯನ್ನ ಸಾಧಿಸ್ಬೇಕಾಗಿರುವಂತಹ ರಿಸೋರ್ಸ್ಗಳು ಹೇಗೆ ಕಲೆಕ್ಟ್ ಮಾಡ್ಕೋಬೇಕು, ಹೇಗೆ ಆರ್ಗನೈಸ್ ಮಾಡ್ಕೋಬೇಕು, ಹೇಗೆ ಅದನ್ನ ಯಾವ ಒಂದು ಲೈನ್ ಮುಖಾಂತರ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಸೊ ಈ ಎಲ್ಲ ಆಂಗಲ್ ಇಂದನೂ ಸಹ ಅದನ್ನ ನಾವು ನೋಡ್ತಾ ಹೋಗ್ತೀವಿ. ಎರಡನೇದು ಸುಗಮ ಮತ್ತು ಸುಲಭ ರೀತಿಯಲ್ಲಿ ಗುರಿಯ ಸಾಧನೆ. ಏನು ಸಮೂಹದ ಇನ್ನೊಂದು ಪ್ರಮುಖ ಕಾರಣ ಏನು ಅನ್ನೋದೇ ಆದ್ರೆ ಸುಗಮ. ಸೊ ಏನೋ ಒಂದು ನಮ್ ಡಿಮ್ಯಾಂಡ್ ಇರುತ್ತೆ, ಅದಕ್ಕೆ ಹೆಚ್ಚಿನದಾದಂತಹ ವ್ಯಾಲ್ಯೂ ಇರುತ್ತೆ, ಅಟೆನ್ಷನ್ ಸೀಕಿಂಗ್ ಬರುತ್ತೆ. ಸೊ ಒಂದು ಶಕ್ತಿಗಿಂತ ಹಲವಾರು ಜನರ ಶಕ್ತಿ ಅಲ್ಲಿ ಹೆಚ್ಚಿನ ಕೆಲಸವನ್ನ ಮಾಡುತ್ತೆ. ಓಕೆ, ಸೊ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಒಂದು ಪ್ರೊಟೆಸ್ಟ್ ಮಾಡಬೇಕು ಅಂತಂದ್ರೆ ಯಾಕೆ ಹೆಚ್ಚಿನ ಜನದ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ, ಅಥವಾ ಯಾಕೆ ಹೆಚ್ಚಿಗೆ ಜನವನ್ನ ನಾವಲ್ಲಿ ಅಸೆಂಬಲ್ ಮಾಡ್ತಾರೆ, ಸೇರಿಸ್ತಾರೆ ಅಂತಂದ್ರೆ ಅದ್ರದ್ದು ಇಂಪ್ಯಾಕ್ಟು ಬೇಗ ಆಗುತ್ತೆ, ಅದ್ರ ಫಲಿತಾಂಶ ನಮಗೆ ಬೇಗ ಸಿಗುತ್ತೆ. ಓಕೆ, ಅಂದ್ರೆ ಸುಗಮವಾಗಿ ಆಗ್ಬೇಕು, ಸುಲಭವಾಗಿ ಆಗ್ಬೇಕು. ಸೊ ಈ ಒಂದು ಸುಲಭ ಮತ್ತು ಸುಗಮವಾಗಿ ಆಗ್ಬೇಕು ಯಾವ್ದಾದ್ರು ಒಂದು ಗುರಿ ಸಾಧನೆ ಅನ್ನೋದೇ ಆದ್ರೆ, ಸೊ ಅಂತ ಸಂದರ್ಭದಲ್ಲಿ ನಾವು ಯಾವ್ದಾದ್ರು ಒಂದು ಆರ್ಗನೈಸೇಷನ್ಸ್ಗೆ, ಯಾವ್ದಾದ್ರು ಒಂದು ಸಮೂಹ ಅಥವಾ ಸಂಘವನ್ನ ಸ್ಥಾಪನೆ ಮಾಡುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಂಡಿವಿಜುವಲ್ ಒಬ್ಬ ವ್ಯಕ್ತಿಯನ್ನ ನೋಡಿ ಒಂದು ಕೆಲಸವನ್ನ ಕೊಡುವಂಥದ್ದು. ಓಕೆ, ಸೊ ಸಾಮಾಜಿಕ ಕಳಕಳಿ ಇರುವಂಥದ್ದು ಸೊ ಕಡಿಮೆ. ಸೊ ಅಲ್ಲಿ ಒಂದು ಆರ್ಗನೈಸೇಷನ್ಗೆ ಕೊಡ್ತಾರೆ, ಒಂದು ಸಮೂಹಕ್ಕೆ ಕೊಡ್ತಾರೆ, ಒಂದು ಸಂಘಕ್ಕೆ ಆದ್ರೆ ಅದಕ್ಕೆ ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ ಅಥವಾ ಅದಕ್ಕೊಂದು ಗೌರವವನ್ನ ಕೊಡ್ತಾ ಹೋಗ್ತಾರೆ. ಸೊ ಇತರರೊಂದಿಗೆ ಕೆಲಸ ಮಾಡುವ ಮೂಲಕ ಒಬ್ಬ ವ್ಯಕ್ತಿಯ ಕೆಲಸವನ್ನು ಹೆಚ್ಚಿನದಾಗಿ ಅಂದ್ರೆ ಉತ್ತಮವಾಗಿ ಕೆಲಸವನ್ನ ನಿರ್ವಹಿಸ್ತಾರೆ. ಸೊ ಒಂದು ಗುಂಪಿನಲ್ಲಿ ಏನಾಗುತ್ತೆ, ಇಲ್ಲಿ ಆಲಸಿನೇಷನ್ಸ್ ಅಂತಕ್ಕಂಥದ್ದು ಇರೋದಿಲ್ಲ. ಓಕೆ, ಸೊ ಕಾಂಪಿಟೇಷನ್ಸ್ ಅಂತ ಬಂದಾಗ ಅಥವಾ ಇನ್ನೊಬ್ರಿಗಿಂತ ನಾವು ಚೆನ್ನಾಗಿ ಮಾಡಬೇಕು, ನಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು, ನಮ್ಮ ಔಟ್ಪುಟ್ ಚೆನ್ನಾಗಿರಬೇಕು ಅಂತ ಬಂದಾಗ ಒಂದು ಸಮೂಹದಲ್ಲಿ ಸೊ ನಾವು ಇನ್ನೊಬ್ಬರಿಗೆ ಕಂಪೇರನ್ನು ಮಾಡ್ಕೊಂಡಾಗ ಸೊ ನಾವು ಯಾವಾಗಲೂ ಅಷ್ಟೇ ಅಬ್ಸರ್ವೇಷನ್ ಲರ್ನಿಂಗ್ ಮುಖಾಂತರ ನಾವು ಕೆಲಸವನ್ನು ಅಥವಾ ಗುರಿಯನ್ನು ಸಾಧನೆ ಮಾಡ್ತೀವಿ. ಅಂತ ಸಂದರ್ಭದಲ್ಲಿ ಇನ್ನೊಬ್ರು ಹೇಗೆ ಮಾಡ್ತಾ ಇರ್ತೀವಿ ಅಥವಾ ಹೇಗೆ ಮಾಡ್ತಾ ಇರ್ತಾರೆ, ಸೊ ಅಂಥವ್ರಿಗೆ ಕಂಪೇರ್ ಮಾಡಿದಾಗ ನಮ್ಮ ಪರ್ಫಾರ್ಮೆನ್ಸು ಚೆನ್ನಾಗಿರಬೇಕು. ಯಾಕೆಂತಂದ್ರೆ ಅಟೆನ್ಷನ್ ಸೀಕಿಂಗ್ ಇರುತ್ತೆ, ಸೊ ನಾವು ಅಲ್ಲಿ ರೆಕಗ್ನೈಸ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ಸ್ ಇರುತ್ತೆ. ಸೊ ಹೆಚ್ಚಿನದಾಗಿ ನಾವು ಎಲ್ಲರಿಂದ ಅಪ್ರಿಷಿಯೇಷನ್ ಪ್ರೈಸ್ ಪಡ್ಕೋಬೇಕು ಅನ್ನೋ ಒಂದು ಅಭಿಲಾಷೆ ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ಅಂತ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ಸಮೂಹದಲ್ಲಿ ನಾವು ಏನಾದ್ರು ಕೆಲಸವನ್ನು ಮಾಡಬೇಕು ಅಂತಂದಾಗ ಸೊ ಇನ್ನೊಬ್ರು ಮಾಡೋದಕ್ಕಿಂತ ಉತ್ತಮವಾಗಿ ಹೇಗೆ ನಾವು ನಿರ್ವಹಿಸಲಿಕ್ಕೆ ಸಾಧ್ಯ, ಹೇಗೆ ನನ್ನ ಸ್ಕಿಲ್ಸ್ ಅಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಅಥವಾ ಪ್ರತಿಯೊಂದು ಸ್ಟೆಪ್ಸ್ ನಲ್ಲೂ ಸಹ ನಾವು ಅದನ್ನ ಥಿಂಕ್ ಮಾಡ್ತೀವಿ. ಸೊ ಅದನ್ನ ನಾವು ನಮ್ಮ ಚಟುವಟಿಕೆನಲ್ಲಿ ಇನ್ವಾಲ್ವ್ ಮಾಡ್ತಾ ಹೋಗ್ತೀವಿ, ಆಡ್ ಮಾಡ್ತಾ ಹೋಗ್ತೀವಿ. ಸೊ ಅವಾಗ ಫ್ರೂಟ್ಫುಲ್ ರಿಸಲ್ಟ್ ಪ್ರತಿಯೊಬ್ಬರಿಗೂ ಸಿಗ್ತಾ ಹೋಗುತ್ತೆ. ಓಕೆ, ಅಂದ್ರೆ ಹೆಲ್ತಿ ಕಾಂಪಿಟೇಷನ್ಸ್ ಸಮೂಹಗಳ ನಡುವೆ, ಓಕೆ, ಸಮೂಹದ ಸದಸ್ಯಗಳ ನಡುವೆ ಹೆಲ್ತಿ ಕಾಂಪಿಟೇಷನ್ಸ್ ಇರಬೇಕು. ಹಾಗೆ ಸಮೂಹಗಳ ನಡುವೆ ಅಂದ್ರೆ ಒಂದು ಸಮೂಹ ಮತ್ತೆ ಇನ್ನೊಂದು ಸಮೂಹ, ಸೊ ಕೆಲವೊಂದು ಬಾರಿ ಅದು ಹೆಲ್ತಿ ಕಾಂಪಿಟೇಷನ್ಸ್ ಇದ್ರೆ ನಾವು ಓಕೆ, ಆದ್ರೆ ಆಬ್ವಿಯಸ್ಲಿ ಆ ರೀತಿಯಾದಂಥ ಮೆಂಟಾಲಿಟಿ ನಮಗೆ ಸಿಗುವಂಥದ್ದು ಬಹಳ ರೇರು. ಸೊ ಎಲ್ಲಿ, ಸೊ ಇಂಡಿವಿಜುವಲ್ ಅಲ್ಲೂ ಅಷ್ಟೇನೆ. ಓಕೆ, ಒಂದು ಜಾಬನ್ನು ನಾವು ನೋಡ್ತಾ ಇರ್ತೀವಿ,
ಆಪರ್ಚುನಿಟೀಸ್ಗಳನ್ನ ನೋಡ್ತಾ ಇರ್ತೀವಿ. ಅವನಿಗಿನ್ನ ಮುಂಚೆ ನಾವು ಹೇಗೆ ಅಕ್ವೈರ್ ಮಾಡ್ಕೋಬೇಕು ಅನ್ನೋದ್ರಾಗೆ ಇರ್ತೀವಿ ಬಿಟ್ರೆ, ಕೆಲವು ರೇರ್ ಕೇಸಲ್ಲಿ ಈವನ್ ಫ್ರೆಂಡ್ಲಿ ಫೈಟು ಸಹ ಆಗುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಆಲ್ ಜಿದ್ದಿ ಅಥವಾ ನಾನೇ ಪಡ್ಕೋಬೇಕು, ನಾನೇ ಅಲ್ಲಿ ಸ್ಟ್ಯಾಂಡ್ ಆಗಬೇಕು. ಸೊ ಈ ರೀತಿ, ಸೊ ಅಲ್ಲಿ ಈ ರೀತಿಯಾದಂತಹ ನೇಚರು, ಓಕೆ, ಸ್ವರೂಪಗಳು. ಸೊ ಒಂದು ಸಂಘದಿಂದ ಮತ್ತೊಂದು ಸಂಘ, ಒಂದು ಉದ್ದೇಶದಿಂದ ಮತ್ತೊಂದು ಉದ್ದೇಶಕ್ಕೆ, ಸೊ ಒಂದು ಸರ್ವಿಸಿಂದ ಮತ್ತೊಂದು ಸರ್ವಿಸ್ಗೆ, ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಿಭಿನ್ನ ಅಥವಾ ವೇರಿಯೇಷನ್ಸ್ ಆಗೋದನ್ನು ನಾವು ನೋಡ್ತಾ ಹೋಗ್ತೀವಿ. ಲಭ್ಯವಿಲ್ಲದ ವಿವಿಧ ಸಮಸ್ಯೆಗಳ ಬಗ್ಗೆ ಜ್ಞಾನ ಮತ್ತು ಮಾಹಿತಿಯನ್ನು ಪಡೆಯುವ ಒಂದು ಸ್ಥಳ. ಸೊ ಒಂದು ಪ್ಲೇಸ್, ಅಥವಾ ನಾವೆಲ್ಲಿ ಒಂದು ಕಡೆ ಸೇರ್ಕೊಳ್ತೀವಿ, ಅಥವಾ ಎಲ್ಲಿ ನಾವು ಒಂದು ವಿಚಾರವನ್ನು ನಾವು ಡಿಸ್ಕಸ್ ಮಾಡ್ತೀವಿ, ಎಲ್ಲಿ ಒಂದು ಯಾವ ಪ್ಲೇಸಲ್ಲಿ ನಾವು ಒಂದು ಸಾಮಾನ್ಯ ಉದ್ದೇಶಕ್ಕೋಸ್ಕರ ನಾವು ಅಸೆಂಬಲ್ ಆಗಿ ಅದಕ್ಕೋಸ್ಕರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಆ ಪ್ಲೇಸ್ ಏನಪ್ಪ ಅಂತಂದರೆ, ನಮಗೇನು ಗೊತ್ತಿಲ್ಲದೆ ಇರುವಂತಹ ಒಂದು ಮಾಹಿತಿಯನ್ನು ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡು ನಮ್ಮ ಜಾಬಲ್ಲಿ ಅಥವಾ ನಾವು ಉದ್ದೇಶ ಸಾಧನೆಗಾಗಿ ಅದನ್ನು ಅಪ್ಲೈ ಮಾಡಿಕೊಂಡು, ಸೊ ಗುರಿ ಸಾಧನೆಯ ಮತ್ತೊಂದು ವಸ್ತು ವಿಷಯ ಇದಾಗಿರುತ್ತೆ. ಇದಕ್ಕೆಲ್ಲ ನಂತರದಲ್ಲಿ ಸುರಕ್ಷತೆ ಮತ್ತು ಭದ್ರತೆಯನ್ನು ಪಡೆಯುವುದು. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಒಂದು ಸಮೂಹದಲ್ಲಿ ಅಂತ ಅಂದಾಗ, ಒಂದು ಸಂಘದ ಮುಖಾಂತರ ನಾವು ಹೋಗ್ತಾ ಇದೀವಿ ಅಂತ ಅಂದಾಗ, ಏನಕ್ಕೋಸ್ಕರ ಅದ್ರದ್ದು ಉದ್ದೇಶಗಳು ಏನು ಅಂತಂದ್ರೆ ಸುರಕ್ಷತೆ, ನಮ್ಮೆಲ್ಲ ಸದಸ್ಯರ ಒಂದು ಸುರಕ್ಷತೆ ಮತ್ತು ಭದ್ರತೆ ಏನು. ಓಕೆ, ಸಾಮಾಜಿಕ ಭದ್ರತೆ. ಈಗ ಒಂದು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ ಒಂದು ಆರ್ಗನೈಸೇಷನ್ ಅಲ್ಲಿ. ಓಕೆ, ಸೊ ಎಲ್ಲರೂ ಜಾಬಿಂದ ತೆಗೆದಾಕ್ಬಿಡ್ತಾರೆ ಅನ್ನೋ ಒಂದು ಇತ್ತು ಅಂತಾಗ, ಸೊ ಒಬ್ಬರೇ ಹೋಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ರೀತಿಯಾದಂತಹ ಅಳುಕು ಇರುವಂಥದ್ದು ಜಾಸ್ತಿ, ಆ ರೀತಿಯಾದಂತಹ ಅವರಲ್ಲಿ ಒಂದು ಸೊ ಏನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುವಂಥದ್ದು ಜಾಸ್ತಿ. ಎಲ್ಲರೂ ಹೋಗ್ತಾ ಇದ್ದಾರೆ. ಈಗ ರೀಸೆಂಟಾಗಿ ನಮ್ಮ ಕರ್ನಾಟಕದಲ್ಲಿ ನಾವು ಒಂದು ಪ್ರೊಟೆಸ್ಟ್ ಆಯಿತು ಗೌರ್ಮೆಂಟ್ ಎಂಪ್ಲಾಯೀಸ್ದು. ಸೊ ಎಲ್ಲರೂ ಸಹ ಎಲ್ಲ ಗೌರ್ಮೆಂಟ್ ಆಫೀಸ್ಗಳು ಸಹ ಏನೋ ನಾವು ಕೆಲಸ ಮಾಡೋದಿಲ್ಲ ಅಂತ ಅಂದರು. ಸೊ ಎಲ್ಲರೂ ಮಾಡಲ್ಲ ಅಂತಂದಾಗ, ಸೊ ಗೌರ್ಮೆಂಟ್ಗೂ ಸಹ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಏನೋ ಅವ್ರನ್ನ ರಿಮೂವ್ ಮಾಡಲಿಕ್ಕೆ ಆಗಲಿ, ಹೊಸ ರಿಕ್ರೂಟ್ಮೆಂಟ್ ಮಾಡ್ಕೊಳೋದೇ ಆಗಲಿ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಅದು. ಅವಾಗ ಏನು ಮಾಡ್ತಾರೆ, ಅವರ ಒತ್ತಡಕ್ಕೆ ಮಣಿದು ಅವ್ರಿಗೆ ಎಷ್ಟು 17% ಏನೋ ಸ್ಯಾಲರಿಯನ್ನು ಹೈಕ್ ಮಾಡಿದ್ರು. ಅಂದರೆ ಯಾವ ಉದ್ದೇಶ ಸಾಧನೆ ಒಂದೇ, ಎಲ್ಲರದ್ದು ಸ್ಯಾಲರಿ ಜಾಸ್ತಿ ಆಗಬೇಕು ಅಂತ ಒಂದು ಉದ್ದೇಶ. ಸೊ ಎಲ್ಲರೂ ಬಂದು ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟನ್ನು ಮಾಡಿದ್ರು. ಸೊ ಹೀಗೆ ಅವರ ಒಂದು ಉದ್ದೇಶ ಸಾಧನೆ ಆಗ್ತಿದಾಗ ಅದರ ಹಿಂದೆ ಏನಾಗಿರುತ್ತೆ ಅಂದರೆ ಸುರಕ್ಷಿತವಾಗಿರುತ್ತೆ. ಸೊ ಒಬ್ಬರೇ ಹೋಗ್ತಾರೆ, ಟೀಮ್ ಲೀಡರ್ ಅಥವಾ ಟೀಮ್ ಯಾರು ಲೀಡ್ ಮಾಡ್ತಾ ಇದ್ದಾರೆ, ಸೊ ಅವ್ರು ಮಾತ್ರನೇ ಹೋಗ್ತಾರೆ, ಇನ್ಯಾರು ಸಪೋರ್ಟಿವ್ ಆಗಿಲ್ಲ ಅಂತಂದರೆ ಅಲ್ಲಿ ಸುರಕ್ಷತೆ ಅಂತಕ್ಕಂಥದ್ದು ಅಥವಾ ಭದ್ರತೆ ಅಂತಕ್ಕಂಥದ್ದು ತುಂಬ ಕಡಿಮೆ. ಯಾರು ಒಟ್ಟಾರೆಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ, ಸೊ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಅಥವಾ ಅಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರಿಗೂ ಹೆಚ್ಚಿನದಾಗಿ ಸುರಕ್ಷತೆ ಇರುತ್ತೆ ಮತ್ತು ಹೆಚ್ಚಿನದಾಗಿ ಭದ್ರತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ಸಮೂಹ, ಗುಂಪು, ಓಕೆ, ಒಂದು ಆರ್ಗನೈಸೇಷನ್ನು ಈ ರೀತಿಯಾದಂತಹ ಒಂದು ಫಾರ್ಮ್ಗಳು ಆಗೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಗುಂಪಿನ ಪ್ರಮುಖ ವೈಶಿಷ್ಟ್ಯತೆಗಳು. ಸೊ ಏನು ಈ ವೈಶಿಷ್ಟ್ಯತೆಗಳೇನು ಗುಂಪಿಂದು? ಇದರ ವೈಶಿಷ್ಟ್ಯತೆಗಳೇನು ಅನ್ನೋದೇ ಆದರೆ, ಒಂದು ಅಥವಾ ಹೆಚ್ಚಿನ ವ್ಯಕ್ತಿಗಳು ಒಟ್ಟಿಗೆ ಸೇರ್ತಾರೆ ಮತ್ತು ಪರಸ್ಪರ ಪ್ರಭಾವ ಬೀರ್ತಾರೆ. ಇದು ಒಂದು ಗುಂಪಿನ ವೈಶಿಷ್ಟ್ಯ. ಒಂದು ಗುಂಪು ಅಂತ ನಾವು ಹೇಳ್ಬೇಕು ಅಂತ ಅಂದ್ರೆ, ಸೊ ಅಲ್ಲಿ ಅಟ್ಲೀಸ್ಟ್ ಮಿನಿಮಮ್ 2-3 ಮೆಂಬರ್ಸ್ ಇರಬೇಕು, ಮಿನಿಮಮ್. ಓಕೆ, ಒಬ್ಬ ವ್ಯಕ್ತಿಯನ್ನ ನಾವು ಗುಂಪು ಅಂತ ಹೇಳಲಿಕ್ಕಾಗಲ್ಲ. ಸೊ ಒಬ್ಬರಿಗಿಂತ ಹೆಚ್ಚಿಗೆ ಇರಲೇಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು. ಸೊ ಇಬ್ರು ಅಂತ ಅಂದ್ರೂ ಸೊ ಅದು ಮಿನಿಮಮ್. ಓಕೆ, ಸೊ ಒಟ್ಟಿಗೆ ಸೇರ್ಬೇಕಾಗತ್ತೆ. ಸೊ ಅವರು ಪರಸ್ಪರ, ಸೊ ಒಬ್ಬರ ಇನ್ಫಾರ್ಮೇಶನ್ ಅನ್ನ ಇನ್ನೊಬ್ರು ಶೇರ್ ಮಾಡ್ಕೋಬೇಕು, ಇನ್ನೊಬ್ರು ಇನ್ಫಾರ್ಮೇಶನ್ ಅನ್ನ ಮತ್ತೊಬ್ರು ಆಕ್ಸೆಸ್ ಮಾಡ್ಕೋಬೇಕು. ಸೊ ಆಕ್ಸೆಸ್ಸು, ಶೇರು, ಓಕೆ, ಗಿವ್ ಅಂಡ್ ಟೇಕ್. ಸೊ ಈ ರೀತಿಯಾದಂಥ ಪಾಲಿಸಿಗಳೆಲ್ಲ ಆ ಸದಸ್ಯರ ಮಧ್ಯೆ ಇತ್ತು ಅಂತಂದಾಗ, ಹೆಲ್ತಿ ಕಾಂಪಿಟೇಷನ್ಸ್ ಅಂತ ಇದ್ದಾಗ, ಸೊ ಆ ಒಂದು ಸಮೂಹ ಬಹಳ ಬೇಗ ಗುಂಪಿನ ಗುರಿಯನ್ನ ಅಥವಾ ಧ್ಯೇಯವನ್ನ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದೊಂದು ಗುಂಪಿನ ವೈಶಿಷ್ಟ್ಯ, ಸಮೂಹದ ಒಂದು ಪ್ರಮುಖ ವೈಶಿಷ್ಟ್ಯತೆಗಳಲ್ಲಿ ಒಂದು. ಓಕೆ, ಸೊ ಒಬ್ರು ಇನ್ನೊಬ್ಬರ ಮೇಲೆ ಪ್ರಭಾವನ ಬೀರಬೇಕು. ಸೊ ಇಂಡಿವಿಜುವಲ್ ಸ್ಟ್ರೆಂತು ಸಹ ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಒಂದು ಸಮೂಹದಲ್ಲಿ ಯಾರು ಇದ್ದಾರೆ ಅನ್ನೋದೇ, ಈಗ ಒಂದು ಕ್ರಿಕೆಟ್ ಟೀಮ್ ಅಂತ ಅಂದಾಗ, ಸೊ ಒಂದು ದೇಶದ್ದು ಒಂದು ಟೀಮ್ ಇರುತ್ತೆ, ಇನ್ನೊಂದು ದೇಶದ ಟೀಮ್ ಇರುತ್ತೆ.
ಅದರಲ್ಲಿ ಯಾರಿದ್ದಾರೆ, ಯಾರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಯಾರು ಬೌಲಿಂಗ್ ಮಾಡ್ತಾ ಇದ್ದಾರೆ, ಯಾರು ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ, ಫಸ್ಟ್ ಫೀಲ್ಡಿಂಗನ್ನು ಯಾರು ತೆಗೆದುಕೊಂಡಿದ್ದಾರೆ, ಫಸ್ಟ್ ಬ್ಯಾಟಿಂಗನ್ನು ಯಾರು ತೆಗೆದುಕೊಂಡಿದ್ದಾರೆ. ಸೊ ಇದೆಲ್ಲ ಅನೇಕ ರೀತಿಯಾದಂಥ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಓಕೆ, ಸೊ ಯಾರು ಆ್ಯಸ್ ಎ ಕ್ಯಾಪ್ಟನ್ ಬಂದಾಗ, ಸೊ ಅವರ ನಾಯಕತ್ವದಲ್ಲಿ ಸದಸ್ಯರುಗಳ ಬಿಹೇವಿಯರ್ ಹೇಗಿರುತ್ತೆ, ಅವರ ಅಗ್ರೆಸಿವ್ ಬಿಹೇವಿಯರು ಅಥವಾ ಅವರ ಆಟದ ವೈಖರಿ ಏನಿರುತ್ತೆ, ಸೊ 1 to 1 ಅದು ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ಆ್ಯಸ್ ವೆಲ್ ಆಸ್ ಫ್ರಮ್ ನಾಯಕನಿಂದನೇ ಬರಬೇಕು, ಟೀಮ್ ಲೀಡರಿಂದನೇ ಬರಬೇಕು ಅಂತ ಏನಿಲ್ಲ. ಓಕೆ, ಸೊ ಆ ಒಂದು ಪರಸ್ಪರ ಪ್ರಭಾವ ಅಂತಕ್ಕಂಥದ್ದು ಸೊ ಈ 1 to 1 ಇರುತ್ತೆ. ಓಕೆ, ಒಬ್ಬ ಕಳಿಸ್ತಾ ಇದೀವಿ ಅಂತಾರೆ, ಒಬ್ಬ ಫೀಲ್ಡರ್ ಅಥವಾ ಒಬ್ಬ ಬ್ಯಾಟರ್ಸ್ ಅನ್ನು ಕಳಿಸ್ತಾ ಇದ್ದಾರೆ, ಒಬ್ಬ ಟೀಮ್ ಕ್ಯಾಪ್ಟನ್ ಅಂತ ಅಂದಾಗ ಸೊ ಅವ್ರ ಮೇಲೆ ನಂಬಿಕೆ ಇರುತ್ತೆ, ಅವ್ರ ಮೇಲೆ ಅವರ ಸ್ಟ್ರೆಂತ್ ಗೊತ್ತಿರುತ್ತೆ, ಅವ್ರ ಸ್ಟ್ರಾಟಜಿ ಗೊತ್ತಿರುತ್ತೆ, ಸೊ ಅವರ ಭರವಸೆ ಅರ್ಥ ಇರುತ್ತೆ. ಸೊ ಇದೆಲ್ಲ ಆದ ನಂತರದಲ್ಲಿ ಸೊ ಆ ಒಂದು ಟಾಸ್ಕಿಗೆ ಒಂದು ಫೋರ್ಸ್ ಸಿಗುತ್ತೆ. ಆ ಒಂದು ಟಾಸ್ಕ್ಗೆ ಪರಸ್ಪರ ಆಗಿರ್ತಕ್ಕಂಥ ಒಂದು ಟಾಸ್ಕಲ್ಲಿ ಏನು ಒಂದು ಫೋರ್ಸ್ ಸಿಗುತ್ತೆ, ಆ ಒಂದು ಓವರ್ ಆಲ್ ಟಾಸ್ಕಲ್ಲಿ ಅಥವಾ ಪರ್ಫಾರ್ಮೆನ್ಸಲ್ಲಿ ಅವ್ರಿಗೆ ಜಯ ಅಥವಾ ಒಂದು ಸಕ್ಸಸ್ ಅಥವಾ ಒಂದು ಮುನ್ನಡೆ, ಸೊ ಈ ರೀತಿಯಾದಂಥದ್ದು ಒಂದು ಕೆಲವೊಂದು ಅಂಶಗಳು ಸಿಗ್ತಾ ಹೋಗುತ್ತೆ. ಸೊ ಇದೊಂದು ಗುಂಪಿನ ಒಂದು ಪ್ರಮುಖ ವೈಶಿಷ್ಟ್ಯತೆಗಳಲ್ಲಿ ಒಂದು. ವೈಯಕ್ತಿಕ ಸದಸ್ಯರ ನಡುವೆ ಸಾಮಾಜಿಕ ಸಂವಹನ ಮತ್ತು ಸಂಬಂಧಗಳಿವೆ. ಓಕೆ, ಸೊ ಒಬ್ಬ ಈಗ ಕ್ರಿಕೆಟ್ ಟೀಮ್ ಅಂತ ಹೇಳ್ಕೊಳ್ಳೋಣ, ಅಥವಾ ಯಾವ್ದಾರೋ ಒಂದು ಸಂಘ, ಒಂದು ಉಳಿತಾಯಕ್ಕೋಸ್ಕರ ಹುಟ್ಟಿಕೊಂಡಿರುವಂತಹ ಒಂದು ಸಂಘ. ಸೊ ಎಲ್ಲಿ ಇರುತ್ತೆ ಈ ರೀತಿಯಾದಂಥ ಒಂದು ಸಂಘ, ಆ ಎಲ್ಲ ಸಮುದಾಯದ, ಈಗ ಒಂದು ಉದಾಹರಣೆಗೆ ಸಾಮಾನ್ಯವಾಗಿ ಹೇಳ್ಬೇಕು ಅಂತಂದ್ರೆ ಒಂದು ಫೈನಾನ್ಸ್ ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಒಂದು ಚೀಟಿ ಅಂತ ಕರೀತಾರೆ. ಸೊ ಅವರೆಲ್ರಿಗೂ ಸಹ ಗೊತ್ತಿರುತ್ತೆ ಪರಸ್ಪರ ಅವ್ರಂದ್ರೆ ಏನು, ಇವ್ರಂದ್ರೆ ಏನು. ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಸದಸ್ಯರನ್ನ ಸೇರಿಸ್ಕೊಳ್ಳುವಂಥದ್ದು ತುಂಬ ವಿರಳ. ಓಕೆ, ಅವರ ಸಾಮಾಜಿಕ ಹಿನ್ನೆಲೆಗಳೇನು, ವೈಯಕ್ತಿಕ ಅಥವಾ ಆರ್ಥಿಕ ಸಾಮಾಜಿಕ ಸ್ಟೇಟಸ್ಗಳು ಏನು, ವೈಯಕ್ತಿಕವಾಗಿರ್ತಕ್ಕಂಥ ಮಾಹಿತಿಗಳು ಏನು, ಸೊ ಇದೆಲ್ಲದೂ ಸಹ ಗೊತ್ತಿರುತ್ತೆ. ಸೊ ಅಂಥ ಸಂದರ್ಭದಲ್ಲೇ ಸಹ ಆ ವ್ಯಕ್ತಿಗಳನ್ನಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ತಾರೆ ಅಥವಾ ಆಡ್ ಮಾಡ್ಕೊಳ್ತಾರೆ. ಸೊ ಇಲ್ಲ ಅಂತಂದ್ರೆ ಸಾಮಾಜಿಕವಾಗಿ ಏನು ಸಂವಹನ ಇರೋದಿಲ್ಲ ಅಥವಾ ಸಂಬಂಧಗಳು ಇರೋದಿಲ್ಲ. ಸೊ ಕೆಲವೊಂದು ಉದ್ದೇಶಗಳಿಗೆ ಅಂತ ಸದಸ್ಯರನ್ನ ಭಾಗವಾಗಿ ಮಾಡ್ಕೊಳೋದೇ ಇಲ್ಲ. ಸೊ ಅಲ್ಲಿ ಒಬ್ಬ ವ್ಯಕ್ತಿ ಮತ್ತು ಮತ್ತೊಬ್ಬ ವ್ಯಕ್ತಿಯ ಒಂದು ಸಮುದಾಯದ ಅಥವಾ ಒಂದು ಸಮೂಹದ ಸದಸ್ಯರುಗಳ ನಡುವೆ ಪರಿಚಯಗಳು ಇರಬೇಕು, ಸಾಮಾಜಿಕ ಸಂವಹನ ಇರಬೇಕು, ಅವರ ಹಿನ್ನೆಲೆ ಇರಬೇಕು, ಅವರ ಒಂದು ಗಟ್ಟಿತನ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಅಂತ ಸಂದರ್ಭದಲ್ಲಿ ಕೆಲವೊಂದು ಉದ್ದೇಶಗಳಿಗೋಸ್ಕರ ಸೊ ಅಂತಹ ಸಂದರ್ಭಗಳಲ್ಲಿ ಅಂತಹ ವ್ಯಕ್ತಿಗಳು ಒಂದು ಸಮೂಹವಾಗಿ ಮಾರ್ಪಡ್ತಾರೆ. ಮತ್ತೆ ಸಂಬಂಧಗಳಿರುತ್ತೆ. ಸೊ ಯಾವ ರೀತಿಯಾದಂಥ ಸಂಬಂಧ, ಆಸ್ ಎ ಮೆಂಬರ್, ಆಸ್ ಎ ಅಸೋಸಿಯೇಟ್, ಆಸ್ ಎ ಇನ್ಫ್ಲುಯೆನ್ಸರ್, ಆಸ್ ಎ ಬೆನಿಫಿಷಿಯರ್, ಆಸ್ ಎ ಇನ್ಫಾರ್ಮೇಶನ್ ಗೀವರ್ ಆರ್ ಆಸ್ ಎ ಇನ್ಫಾರ್ಮೇಶನ್ ಪ್ರೊವೈಡರ್. ಸೊ ಯಾರ್ಯಾರ ನಡುವೆ ಇರ್ತಕ್ಕಂಥದ್ದು, ಸೊ ಒಂದು ಸಮೂಹದ ವ್ಯಕ್ತಿಗಳ ನಡುವೆ. ಸೊ ಒಬ್ಬ ಲೀಡರ್ ಏನೋ ಒಂದು ಹೇಳ್ತಾ ಇದ್ದಾನೆ ಅಂತಂದ್ರೆ ಸೊ ಇನ್ನೊಬ್ರು ಅದನ್ನ ಕೇಳ್ತಾ ಇರ್ತಾರೆ. ಸೊ ಇನ್ನೊಬ್ರು ಏನೋ ಒಂದು ಸಜೆಷನ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಸೊ ಅದ್ರಲ್ಲಿ ಯಾವ್ದನ್ನ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನ ಒಬ್ಬ ಲೀಡರ್ ಅಥವಾ ಸಮುದಾಯದ ಎಲ್ಲರೂ ಏನನ್ನ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇರ್ತಾರೆ. ಓಕೆ, ಒಂದು ಸಮೂಹ ಅಂತಂದ್ರೆ ಅಲ್ಲಿ ಸಂಬಂಧಗಳಿರುತ್ತೆ. ಯಾವ ರೀತಿಯಾದಂಥ ಸಂಬಂಧ, ಹೇಳೋರು ಕೇಳೋರ ನಡುವೆ ಇರತಕ್ಕಂಥ ಸಂಬಂಧ. ಆ ಸಂಬಂಧ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಆ ಒಂದು ಸಮೂಹವನ್ನ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ಸಂಬಂಧ. ಅಂದ್ರೆ ಆ ರೀತಿಯಾದಂಥ ಪರಸ್ಪರವಾದಂಥ ಒಂದು ರೆಸ್ಪೆಕ್ಟ್, ಒಂದು ರಿಲೇಶನ್ಶಿಪ್ ಇತ್ತು ಅಂತಂದ್ರೆ ಸೊ ಅಂತ ಒಂದು ಸಮೂಹ ಅಥವಾ ಒಂದು ಸಂಘ ಸೊ ಎತ್ತರಕ್ಕೆ ಬೆಳೆಯುತ್ತೆ ಅಥವಾ ಮುಂದುವರಿಯುತ್ತೆ ಅಥವಾ ಧನಾತ್ಮಕವಾದಂಥ ಒಂದು ವಾತಾವರಣವನ್ನು ಅದು ಕಲ್ಪಿಸಿಕೊಡುತ್ತೆ. ಯಾವುದಕ್ಕೋಸ್ಕರ, ಒಂದು ಸಾಮಾನ್ಯ ಉದ್ದೇಶ ಸಾಧನೆಗಾಗಿ. ಸೊ ಈ ರೀತಿಯಾದಂಥ ಒಂದು ವಿಷಯಗಳು ಒಂದು ಗುಂಪಿನ ವೈಶಿಷ್ಟ್ಯತೆಗಳಂತ ನಾವು ಕರಿತಾ ಹೋಗ್ತೀವಿ. ಗುಂಪಿನ ಸದಸ್ಯರ ನಡುವೆ ಕೆಲವು ಸಾಮಾನ್ಯ ಉದ್ದೇಶಗಳು, ಡ್ರೈವ್, ಮೋಟಿವ್ಸ್, ಆಸಕ್ತಿ, ಭಾವನೆಗಳು ಇರುತ್ತೆ. ಓಕೆ, ಸೊ ಇವರೆಲ್ಲರೂ ಸಹ ಸಾಮಾನ್ಯವಾದಂಥ ಉದ್ದೇಶಗಳು. ಸೊ ನಂದೇ ಒಂದು ಉದ್ದೇಶ, ಮತ್ತೊಬ್ಬರದ್ದು ಒಂದು ಸಮೂಹದಲ್ಲಿ 6 ಜನ ಇದ್ದಾರೆ, ಒಂದು ಸಮೂಹ ಅಂತ ಅಂದಮೇಲೆ ಒಂದು 10 ಜನ ಇದ್ದಾರೆ ಅಂತ ಅಂದಾಗ 10 ಜನದು 10 ದಿಕ್ಕು ಅಂತ ಅಂದ್ರೆ ಸೊ ಇಟ್ ಈಸ್ ನಾಟ್ ಏನೋ ಸೊ ಒಮ್ಮೆಲೆ ಕೂತಿರ್ಬೋದು ಅಷ್ಟೇ, ಆದ್ರೆ ಒಮ್ಮೆ ಬಾರಿಗೆ ಕೂರ್ಬೋದು ಅಷ್ಟೇ. ಆ ರೀತಿಯಾದಂತಹ
ಉದ್ದೇಶಗಳಿತ್ತು ಅಂತಾರೆ, ವಿಭಿನ್ನ ರೀತಿಯಾದಂಥ ಉದ್ದೇಶಗಳಿದ್ರೆ ಯಾವಾಗಲೂ ಒಂದು ಬಾರಿ ಕೂರ್ಬೋದು ಅಷ್ಟೇ, ಪದೇ ಪದೇ ಕೂರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಸಕ್ತಿಗಳು ಬೇರೆ ಬೇರೆ ಆಗಿದ್ದಾವೆ ಪ್ರತಿಯೊಬ್ಬರದು ಸಹ ಅಂತಂದಾಗ ಆ ಒಂದು ಸಮೂಹ ಹೆಚ್ಚಿನ ದಿನ ಅದು ತನ್ನ ಕೆಲಸವನ್ನು ನಿರ್ವಹಿಸೋದಿಲ್ಲ. ಡ್ರೈವ್, ಪ್ರೇರಣೆಗಳು. ಓಕೆ, ಸೊ ನಮ್ಮಲ್ಲಿ ಇರ್ತಕ್ಕಂಥ ಪ್ರೇರಣೆಗಳು ನನಗೊಂದಿರುತ್ತೆ, ಮತ್ತೊಬ್ಬರಿಗೊಂದಿರುತ್ತೆ, ನಮ್ಮ ಉದ್ದೇಶಗಳೇ ಬೇರೆ ಇರುತ್ತೆ, ನಮ್ಮ ಭಾವನೆಗಳು ಬೇರೆ ಇರುತ್ತೆ ಅನ್ನೋದೇ ಆದರೆ ಅಂತಹ ಸಮೂಹಗಳು ಅಥವಾ ಗುಂಪುಗಳು ಹೆಚ್ಚಿನ ದಿನ ತನ್ನ ಕೆಲಸವನ್ನು ನಿರ್ವಹಿಸೋದಿಲ್ಲ. ಹೆಚ್ಚಿನ ದಿನ ಕೆಲಸವನ್ನ ನಿರ್ವಹಿಸಬೇಕು, ಎಫೆಕ್ಟಿವ್ ಆಗಿ ಕೆಲಸವನ್ನ ನಿರ್ವಹಿಸಬೇಕು, ಸಾಮಾನ್ಯ ಗೋಲನ್ನು ಬಹಳ ಶೀಘ್ರವಾಗಿ ನಾವು ಅಚೀವ್ ಮಾಡಬೇಕು ಅನ್ನೋದೇ ಆದರೆ ಆ ಒಂದು ಗುಂಪಿನ ಸದಸ್ಯರ ನಡುವೆ ಸಾಮಾನ್ಯವಾದಂತಹ ಉದ್ದೇಶಗಳು ಇರಬೇಕು. ಸಾಮಾನ್ಯವಾದಂತಹ ಎಲ್ರಿಗೂ ಸಮಾನ ಮನಸ್ಕರು ಅಂತ ಹೇಳ್ತಾರೆ. ಸಮಾನ ಮನಸ್ಕರೆಲ್ಲ ಒಂದ್ ಕಡೆ ಸೇರಿದ್ದೀವಿ. ವಯಸ್ಸು ಬೇರೆ ಬೇರೆ ಇರಬಹುದು, ಅಂದ್ರೆ ಅವರ ಹಿನ್ನೆಲೆಗಳು ಬೇರೆ ಬೇರೆ ರೀತಿಯಾಗಿ ಇರಬಹುದು. ಅವರ ಸೋಷಿಯಲ್ಲು, ಎಕನಾಮಿಕಲ್ಲು, ಪೊಲಿಟಿಕಲ್ಲು ಮತ್ತು ಕಲ್ಚರಲ್ಲು ಬ್ಯಾಕ್ಗ್ರೌಂಡ್ಗಳು ಬೇರೆ ಬೇರೆಯಾಗಿ ಇರಬಹುದು. ಆದರೆ ಸಮಾನ ಆಸಕ್ತಿಗಳು, ಸಮಾನ ಮನಸ್ಕರು, ಸೊ ಇವರೆಲ್ಲ ಒಂದ್ ಕಡೆ ಸೇರಿಕೊಂಡು ಸೊ ಏನಾದರೂ ಒಂದು ಹಿತ ಸಾಧನೆಗಾಗಿ, ಗುರಿ ಸಾಧನೆಗಾಗಿ ಏನೆಲ್ಲ ಅಸೆಂಬಲ್ ಆಗಿರ್ತಾರೆ, ಸೊ ಅದು ಮತ್ತೊಂದು ಗುಂಪಿನ ವೈಶಿಷ್ಟ್ಯ ಅಂತ ನಾವು ಕರಿಬಹುದು. ಅವರ ಭಾವನೆಗಳು ಒಂದೇ ಇರುತ್ತೆ. ಏನು ಸಿವಿಲ್ ಡಿಫೆನ್ಸ್ ಅಂತ ಕರೀತಾರೆ. ಅಂದ್ರೆ ಸಿವಿಲ್ ಡಿಫೆನ್ಸು ಒಂದು ಫೋರ್ಸ್ ಇದೆ, ಸಿವಿಲ್ ಡಿಫೆನ್ಸ್ ಫೋರ್ಸು. ಅವರು ಒಂದು ಆರ್ಗನೈಸೇಷನ್ಸ್, ಅದು ಆ ಆರ್ಗನೈಸೇಷನ್ಸ್ ಅಲ್ಲಿ ಯಾರು ಬೇಕಾದ್ರೂ ಫ್ರೀಯಾಗಿ ಕೆಲಸವನ್ನು ಮಾಡಬಹುದು. ಅವರಿಗೆ ಯಾವುದೇ ರೀತಿಯಾದಂಥ ರೆಮ್ಯುನರೇಷನ್ಸ್ ಆಗಲಿ, ಸಂಬಳ ಆಗಲಿ ಯಾರಿಗೂ ಸಿಗೋದಿಲ್ಲ. ಈ ನ್ಯಾಚುರಲ್ ಡಿಸಾಸ್ಟರು, ಸುನಾಮಿ ಆಗಿರ್ಬೋದು, ಅಥವಾ ಭೂಕಂಪ ಆಗ್ಬೋದು, ಅಥವಾ ಫ್ಲಡ್ ಆಗ್ಬೋದು, ಅಥವಾ ಇನ್ಯಾವುದೇ ರೀತಿಯಾದಂತಹ ಒಂದು ತುರ್ತು ಸ್ಥಿತಿನಲ್ಲಿ, ತುರ್ತು ಕಂಡೀಷನ್ ಉದ್ಭವ ಆದಂತ ಸಂದರ್ಭದಲ್ಲಿ ಆ ಒಂದು ಟೀಮ್ ಆಕ್ಟಿವ್ ಆಗುತ್ತೆ. ಉದ್ದೇಶ ಸಾಧನೆ ಒಂದೇ, ಉದ್ದೇಶ ಸಾಧನೆ. ಸೊ ಆ ಒಂದು 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 ವಿಕ್ಟಿಮ್ಸ್ ಯಾರಾಗಿರ್ತಾರೆ, ಸೊ ಅವ್ರನ್ನೆಲ್ಲ ಸುರಕ್ಷಿತವಾಗಿ ಸುರಕ್ಷೆ ಮಾಡಬೇಕು, ಸುರಕ್ಷಿತ ಸ್ಥಳಕ್ಕೆ ಅವರನ್ನು ಕರೆತರಬೇಕು, ರಕ್ಷಣೆ ಮಾಡಬೇಕು. ಅವ್ರಿಗೆ ಏನು ಬೇಸಿಕ್ ನೀಡ್ಸ್, ಫುಡ್ ಇರ್ಬೋದು ಅಥವಾ ಏನು ಶೆಲ್ಟರ್ ಇರ್ಬೋದು, ಸೊ ಈ ಥರದ್ನೆಲ್ಲ ನಾವು ಕೊಡಬೇಕಾಗುತ್ತೆ, ಪ್ರೊವೈಡ್ ಮಾಡಬೇಕಾಗುತ್ತೆ. ಒಂದು ಗುರಿ ಸಾಧನೆ. ಸೊ ಈ ಒಂದು ಗುರಿ ಸಾಧನೆಗಾಗಿ ಅವರು ಒಂದು ಸಾಮಾನ್ಯ ಸಮೂಹಕ್ಕಾಗಿ ಬರ್ತಾರೆ, ಆ ಒಂದು ಸಾಮಾನ್ಯ ಸಮೂಹದ ಒಂದು ಸದಸ್ಯರಾಗ್ತಾರೆ. ಅಂದ್ರೆ ಅವ್ರ ಭಾವನೆಗಳು, ಅಂದ್ರೆ ಏನಕ್ಕೋಸ್ಕರ ಮಿಡಿತಾ ಇರುತ್ತೆ ಅವ್ರ ಭಾವನೆಗಳು, ಅವ್ರ ಮನಸ್ಸು ಒಂದು ಒಂದು ಉದ್ದೇಶ ಅಥವಾ ಆ ಒಂದು ಕಷ್ಟದ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ಮಾಡಬೇಕು, ಒಳ್ಳೇದು ಮಾಡಬೇಕು. ಸೊ ನನ್ನ ಕೈಲಿ ದುಡ್ಡಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಸರ್ವಿಸ್ನಾದ್ರು ಮಾಡಬೇಕು. ಅವ್ರಿಗೆ ಅನ್ನ ಕೊಡ್ಲಿಕ್ಕೆ ದುಡ್ಡಿಲ್ಲ ನಮ್ಗೆ ಅಂತಂದ್ರೆ ಯಾರು ಕಷ್ಟದಲ್ಲಿ ಇರ್ತಾರೆ ಅವ್ರನ್ನ ಸುರಕ್ಷಿತ ಸ್ಥಳಕ್ಕಾರು ತರಬೇಕು, ಬೇರೆಯವ್ರ ಕಡೆಯಿಂದ ಅವ್ರಿಗೆ ಪ್ರೊವೈಡ್ ಅನ್ನಾರು ಮಾಡಬೇಕು. ಸೊ ಈ ರೀತಿಯಾದಂಥ ಮನೋಭಾವಗಳು. ಸೊ ಯಾರಲ್ಲಿ ಇಂಥ ಭಾವನೆಗಳು ಇರುತ್ತೆ, ಯಾರಲ್ಲಿ ಈ ರೀತಿಯಾದಂಥ ಆಸಕ್ತಿಗಳಿರುತ್ತೆ, ಅಂದ್ರೆ ಒಂದೇ ರೀತಿಯಾದಂಥ ಆಸಕ್ತಿಗಳು ಅಥವಾ ಡ್ರೈವ್ಗಳು. ಓಕೆ, ಸೊ ಈ ಒಂದು ಕೊರೋನಾ ಸಂದರ್ಭದಲ್ಲಿ ಓಕೆ ವಾಲಂಟ್ರಿ ಆಗಿ ಕೆಲವೊಂದು ಕೌನ್ಸಿಲಿಂಗ್ ಅನ್ನ ಮಾಡಿದ್ರು, ವಾಲಂಟ್ರಿ ಆಗಿ ಫುಡ್ ಅನ್ನ ಸರ್ವಿಸ್ ಡಿಸ್ಟ್ರಿಬ್ಯೂಟ್ ಅನ್ನ ಮಾಡಿದ್ರು. ವಾಲಂಟ್ರಿ ಆಗಿ ಅಂದ್ರೆ ಯಾರ್ದು ಇನ್ಫ್ಲೂಯೆನ್ಸ್ ಇಲ್ಲ, ಯಾರು ಅದೊಂದು ಕರ್ತವ್ಯ ಅಲ್ಲ, ಅಂದ್ರೆ ಅಸೈನ್ ಆಗಿರೋ ಕರ್ತವ್ಯ ಅಲ್ಲ. ಸೊ ವಾಲಂಟ್ರಿ ಆಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸಗಳು, ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಪ್ರೇರಣೆಗಳು, ಡ್ರೈವ್. ಸೊ ಏನೋ ಒಂದು ಕಷ್ಟ ಕಾಲದಲ್ಲಿ ನಾವೇನಾದ್ರು ಒಂದು ಪ್ರೊವೈಡ್ ಮಾಡಬೇಕು, ಗಿವ್ ಬ್ಯಾಕ್ ಟು ದ ಸೊಸೈಟಿ. ಸೊ ಈ ರೀತಿಯಾದಂಥ ಅಂತ ಮೂಮೆಂಟ್ ಅಲ್ಲಿ ಯಾರು ಅಂಥದ್ದೇ ಆದಂತಹ ಮನಸ್ಥಿತಿಗಳನ್ನ ಹೊಂದಿರ್ತಾರೆ ಅವರೆಲ್ಲ ಅಸೆಂಬಲ್ ಆಗ್ಬಿಡ್ತಾರೆ. ಅಸೆಂಬಲ್ ಆಗಿ ಅವರು ತನ್ನದೇ ಆದಂಥ ಸಂಬಂಧಗಳನ್ನ ಕಲ್ಪಿಸ್ಕೊಳ್ತಾರೆ, ಸಂಬಂಧಗಳನ್ನ ಹೊಂದ್ಬಿಡ್ತಾರೆ. ಯಾವ ರೀತಿಯಾದಂಥ ಸಂಬಂಧ? ಸೊ ಕಾಂಟ್ರಿಬ್ಯೂಟರ್ಸ್. ಓಕೆ, ಸೊ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಏನೋ ಒಂದು ಸಣ್ಣ ಸಂಪತ್ತಿನ ಏನೋ ಒಂದು ಕ್ರೋಢೀಕರಣ ಏನಿರುತ್ತೆ, ಕಷ್ಟದ ಸಂದರ್ಭದಲ್ಲಿ ಬೇಕಾಗಿರುವಂಥವರಿಗೆ ಅದನ್ನ ಸದುಪಯೋಗ ಆಗುವಂತೆ ಮಾಡುವಂತಹ ಒಂದು ಸಮಾನ ಮನಸ್ಕರ ಒಂದು ಸಮೂಹ. ಸೊ ಹೀಗೆ ಈ ಆಸಕ್ತಿಗಳು, ಡ್ರೈವು, ಭಾವನೆಗಳು ಗುಂಪಿನ ಸದಸ್ಯರ ನಡುವೆ ಸಾಮಾನ್ಯವಾಗಿ ಇರಬೇಕು. ಸೊ ಗುಂಪಿನ ಸದಸ್ಯರ ನಡುವೆ ಮೌಖಿಕ ಮತ್ತು ಅಥವಾ ಅಮೌಖಿಕ ಎರಡೂ ಸಂವಹನವಿರುತ್ತೆ. ಅಂದ್ರೆ ವರ್ಬಲ್, ನಾನ್ ವರ್ಬಲ್ ಅಂತಾರೆ, ಮೌಖಿಕ, ಅಮೌಖಿಕ ಇವೆರಡೂ ಸಹ ಕಮ್ಯುನಿಕೇಶನ್ ಒಂದು ವಿಧ. ಅಂದ್ರೆ ಓವರ್ ಎ ಫೋನ್ ಆರ್ ಓವರ್ ಎ ಟಾಕ್ ಆರ್ ಓವರ್ ಏನೋ ವರ್ಬಲ್ ಕಮ್ಯುನಿಕೇಶನ್ಸ್ ಇರುತ್ತೆ, ಅಥವಾ ಗೆಸ್ಚರ್ಸ್, ಥ್ರೂ ಗೆಸ್ಚರ್ಸ್. ಓಕೆ, ಕೆಲವೊಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಾನ್ ವರ್ಬಲ್ ಕಮ್ಯುನಿಕೇಶನ್ಸ್ಗಳು ಸಹ ಅದರಲ್ಲಿ
ವ್ಯಕ್ತವಾಗುತ್ತೆ. ಸೊ ಇವೆಲ್ಲವೂ ಸಹ ಗುಂಪಿನ ಪ್ರಮುಖ ವೈಶಿಷ್ಟ್ಯತೆಗಳು. ಓಕೆ, ಮುಂದುವರೆದು ಮತ್ತು 5 ಬಗೆಯ ವೈಶಿಷ್ಟ್ಯತೆಗಳು ಇರೋದನ್ನು ನಾವು ಕಾಣಬಹುದು. ಗುಂಪಿನ ಸದಸ್ಯರ ಗಮನ ಮತ್ತು ಗುಂಪಿನ ಸದಸ್ಯರ ಕೆಲವು ಸಾಮಾನ್ಯ ವಸ್ತುಗಳನ್ನು ಹೊಂದಿರುತ್ತಾರೆ. ಅಂದ್ರೆ ಪರಸ್ಪರ ಅವರು ಉತ್ತೇಜಿಸಿಕೊಳ್ತಾರೆ. ಸೊ ಅವರೆಲ್ಲ ಅಟೆನ್ಷನ್ ಯೂಸ್ ಮಾಡ್ತಾ ಇರ್ತಕ್ಕಂಥ ಒಂದು ವಸ್ತುಗಳು, ಅವರು ಹೋಗ್ತಾ ಇರ್ತಕ್ಕಂಥ ಒಂದು ದಾರಿ, ಸೊ ಅದೆಲ್ಲ ಏನಾಗಿರುತ್ತೆ, ಏಕರೂಪವಾಗಿರುತ್ತೆ. ಮತ್ತೆ ಅವರು ಪರಸ್ಪರ ಎಂಟರ್ಟೈನ್ ಮಾಡ್ಕೊಳ್ತಾ ಹೋಗ್ತಾರೆ, ಪರಸ್ಪರ ಸ್ಟಿಮ್ಯುಲೇಟ್ ಮಾಡ್ಕೊಳ್ತಾ ಹೋಗ್ತಾರೆ, ಪರಸ್ಪರ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಅವರು ಸ್ಟೆಪ್ ಅನ್ನ ಇಡ್ತಾ ಹೋಗ್ತಾರೆ. ಸೊ ಇದು ಗುಂಪಿನ ಮತ್ತೊಂದು ವೈಶಿಷ್ಟ್ಯತೆಗಳಲ್ಲಿ ಒಂದಾಗಿರುತ್ತೆ. ಸೊ ಅವರ ಸಾಮಾನ್ಯ ನಿಷ್ಠೆಯನ್ನು ಹೊಂದಿರುತ್ತಾರೆ ಮತ್ತು ಇದೇ ರೀತಿಯ ಚಟುವಟಿಕೆಗಳಲ್ಲಿ ಸಾಮಾನ್ಯವಾಗಿ ಭಾಗವಹಿಸ್ತಾ ಇರ್ತಾರೆ. ಸೊ ಒಂದು ನಿಷ್ಠೆ, ಒಂದು ಕಮಿಟ್ಮೆಂಟ್ ಅಂತ ಇರಬೇಕು. ಆ ಒಂದು ಸಾಮಾನ್ಯ ಉದ್ದೇಶ ಅಂತ ಬಂದಾಗ ಅದಕ್ಕೆ ನಿಷ್ಠೆಯನ್ನು ತೋರಿಸ್ಬೇಕು. ಆ ಉದ್ದೇಶಕ್ಕೋಸ್ಕರ ಏನೆಲ್ಲ ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಅಂದ್ರೆ ಅವರ ಪ್ರಯತ್ನ ಏನಿರುತ್ತೆ, ಸತತವಾದಂತಹ ಒಂದು ಪರಿಶ್ರಮ ಏನಿರುತ್ತೆ, ಅದಕ್ಕೆ ಗೌರವವನ್ನು ಕೊಡಬೇಕು. ಓಕೆ, ಸೊ ಯಾರೋ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಾರೆ, ಮತ್ತಾರೋ ಇನ್ನೊಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾರೆ. ಕಂಪೇರ್ ಮಾಡಬಾರ್ದು, ಯಾರ್ದು ಚಿಕ್ಕದು ಯಾರ್ದು ದೊಡ್ಡದು. ಸೊ ಸಣ್ಣದಾಗ್ಲಿ ದೊಡ್ಡದಾಗ್ಲಿ, ಸೊ ಕಾಂಟ್ರಿಬ್ಯೂಷನ್ ಇಸ್ ಕಾಂಟ್ರಿಬ್ಯೂಷನ್ಸ್. ಸೊ ಈ ರೀತಿ ಅದು ಯಾವ ರೀತಿಯಾದಂಥ ಆಬ್ಜೆಕ್ಟ್ಗಳನ್ನು ಹೊಂದಿರ್ತೀವಿ ಅದ್ರ ಮೇಲೆಲ್ಲ ಇದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಅಟ್ಲೀಸ್ಟ್ ಅದು ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಅಂತ ನಾವು ಡಿಸ್ಟಿಂಗ್ವಿಷ್ ಮಾಡಿದ್ರೆ ಆ ನಿಷ್ಠೆಯನ್ನು ನಾವು ಹೊಂದಬೇಕಾಗುತ್ತೆ. ಆ ನಿಷ್ಠೆಯನ್ನ ನಾವು ತೋರಿಸ್ಬೇಕಾಗುತ್ತೆ. ಯಾವುದಕ್ಕೋಸ್ಕರ? ನಮ್ಮ ಉದ್ದೇಶ ಏನು? ಗುರಿ ಸಾಧನೆ. ಓಕೆ, ಸೊ ಗುರಿ ಸಾಧನೆಗೆ ಸಾಮಾನ್ಯವಾದ ನಿಷ್ಠೆಯನ್ನ ನಾವು ಹೊಂದಿರಬೇಕಾಗುತ್ತೆ. ಆ ಒಂದು ಗುರಿಗೋಸ್ಕರ, ಆ ಗುರಿಯನ್ನ ತಲುಪಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಎಫರ್ಟ್. ಆ ಎಫರ್ಟ್ ಅಂತಂದ್ರೆ ಯಾರಾದ್ರೂ ಆಗಿರಬಹುದು, ಸಂಘದ ಸದಸ್ಯರು, ಸಮೂಹದ ಸದಸ್ಯರು, ಯಾರೇ ಮಾಡ್ತಾ ಇದ್ರು ಅದಕ್ಕೋಸ್ಕರ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಅದನ್ನ ಗೌರವಿಸಬೇಕಾಗುತ್ತೆ. ಮತ್ತೆ ಅದೇ ರೀತಿಯಾದ ಚಟುವಟಿಕೆಗಳಲ್ಲೂ ಭಾಗವಹಿಸ್ತಾ ಇರ್ತಾರೆ. ಸೊ ಇವತ್ತು ಒಂದು ಚಟುವಟಿಕೆ ಆಯ್ತು. ಸೊ ನಮ್ಮ ಒಂದು ಉದ್ದೇಶ ಏನು ಅಂತಂದ್ರೆ, ಸೊ ಯಾರೆಲ್ಲ ಕಷ್ಟದಲ್ಲಿ ಇದ್ದಾರೆ, ಓಕೆ, ಸೊ ಅವ್ರಿಗೆಲ್ಲ ಒಂದು ಸಹಾಯವನ್ನ ಮಾಡಬೇಕು, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನು ಕೊಡಬೇಕು ಅನ್ನೋದೇ ಆದ್ರೆ, ಸೊ ಒಂದು ದಿನಕ್ಕೆ ಎಂಡ್ ಆಗುತ್ತಾ? ಆಗಲ್ಲ. 2ನೇ ದಿನಕ್ಕೆ ಎಂಡ್ ಆಗುತ್ತಾ? ಆಗಲ್ಲ. ಒಂದು ತಿಂಗಳಿಗೆ ಎಂಡ್ ಆಗುತ್ತಾ? ಒಂದು ವರ್ಷಕ್ಕೆ ಎಂಡ್ ಆಗುತ್ತಾ? ಕಂಟಿನ್ಯೂಸ್ ಪ್ರೋಸೆಸ್. ಆ ಕಂಟಿನ್ಯೂಸ್ ಪ್ರೋಸೆಸ್ ಅಲ್ಲಿ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಜಾಯಿನ್ ಆಗ್ತಾರೆ, ಸೊ ಯಾರೆಲ್ಲ ಆ ಒಂದು ಸಂಘದಿಂದ ಅಥವಾ ಸಮೂಹದಿಂದ ಹೊರ ಹೋಗ್ತಾ ಇರ್ತಾರೆ, ಸೊ ಅವರನ್ನೆಲ್ಲ ಹೇಗೆ ಸಂಭಾಳಿಸ್ಕೊಂಡು, ಹೇಗೆಲ್ಲ ಆರ್ಗನೈಸೇಷನ್ ಮಾಡಿಕೊಂಡು ಸೊ ಮುಂದುವರಿತಾ ಇರ್ತಾರೆ. ಸೊ ಇಟ್ ಮೀನ್ಸ್ ಎ ಲಾಟ್ ಅನ್ನೋ ರೀತಿಯಲ್ಲಿ ಇರುತ್ತೆ. ಓಕೆ, ಸೊ ಅದೇ ರೀತಿಯಾದಂಥ ಚಟುವಟಿಕೆಗಳಲ್ಲಿ ಬೇರೆಯಾದಂಥ ಚಟುವಟಿಕೆಗಳಲ್ಲಿ, ಓಕೆ, ಕೈಂಡ್ನೆಸ್ ಇರುತ್ತೆ ಒಬ್ಬ ವ್ಯಕ್ತಿನಲ್ಲಿ. ಸೊ ಎಲ್ಲರಿಗೂ ಅದು ಒಂದು ಕ್ಷಣಕ್ಕೆ, ಒಂದು ದಿನಕ್ಕೆ ಅಥವಾ ಒಂದು 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 ಈವೆಂಟ್ ಅಲ್ಲಿ ತೋರಿಸುವಂತ ಒಂದು ಪ್ರಕ್ರಿಯೆಗಳಲ್ಲ ಅದು. ಓಕೆ, ಅಂತ ಚಟುವಟಿಕೆಗಳು ನಿರಂತರವಾಗಿ ಸಾಕ್ತಾ ಇರುತ್ತೆ. ಅದು ಚೇಂಜ್ ಆಗಬೇಕು ಅಂತಾರೆ ತುಂಬಾ ಸಮಯವನ್ನು ತೆಗೆದುಕೊಳ್ಳುತ್ತೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಪ್ಲಸ್ ಮೈನಸ್, ಪಾಸಿಟಿವ್ ನೆಗೆಟಿವ್ ಅಂತ ಎಲ್ಲ ಸೇರ್ಕೊಂಡು ಆ ಚಟುವಟಿಕೆಯನ್ನ ನಾವು ವಿಮುಖರಾಗಬೇಕಾ ಅಥವಾ ಕಂಟಿನ್ಯೂ ಆಗ್ಬೇಕಾ ಅನ್ನೋದೆಲ್ಲ ನಿಧಾನಗತಿನಲ್ಲಿ ಅದು ಡಿಸೈಡ್ ಆಗ್ತಾ ಹೋಗುತ್ತೆ. ಗುಂಪಿನಲ್ಲಿ ಏಕತೆಯ ಭಾವನೆ ಹೊರಬರುತ್ತದೆ. ಗುಂಪಿನ ಸದಸ್ಯರು ಪರಸ್ಪರ ಚಿಕಿತ್ಸೆ ನೀಡುತ್ತಾರೆ. ಗೌರವ ಮತ್ತು ಅದರಲ್ಲಿ ಬೆಳೆಯುವ ಒಡನಾಡಿ ಪ್ರಜ್ಞೆಯನ್ನ ಹೊಂದಿರುತ್ತಾರೆ. ಓಕೆ, ಸೊ ಗುಂಪಿನಲ್ಲಿ ಏಕತೆಯ ಭಾವನೆ ಹೊರಬರುತ್ತೆ. ಸೊ ಒಂದು ಗುಂಪು ಅಂತಾರೆ ಎಲ್ಲರೂ ಈಕ್ವಲ್, ಯಾರು ಇಲ್ಲಿ ಮೇಲ್ ಅಥವಾ ಯಾರು ಇಲ್ಲಿ ಕೆಳ ಭಾವನೆ ಅಂತಕ್ಕಂಥದ್ದೇನಿಲ್ಲ. ಸೊ ಆಲ್ ಆರ್ ಈಕ್ವಲ್. ಪರಸ್ಪರ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಸೊ ಅವರಲ್ಲಿ ಒಮ್ಮೆಲೆ ಅಥವಾ ಒಂದು ಡೈರೆಕ್ಷನ್ ಅಲ್ಲಿ ಬೆಳೆಯುವಂತಹ ಒಂದು ಪ್ರಜ್ಞೆಯನ್ನ, ಒಂದು ಸಾಮಾನ್ಯವಾದಂತಹ ಪ್ರಜ್ಞೆಯನ್ನ ಹೊಂದಿರಬೇಕಾಗಿರುತ್ತೆ. ಸಾಮಾನ್ಯ ಸದಸ್ಯರ ಕ್ರಿಯೆಯನ್ನು ಗುಂಪಿನಿಂದ ನಿಯಂತ್ರಿಸಲಾಗುತ್ತೆ. ಇದು ಮತ್ತೊಂದನೇ ಗುಂಪಿನ ವೈಶಿಷ್ಟ್ಯತೆ. ಅಂದ್ರೆ ಯಾರಾದ್ರೂ ಒಬ್ರು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ಅವ್ರಿಗೆ ಒಂದು ಡೈರೆಕ್ಷನ್ಸ್ ಗಳನ್ನ ಕೊಡಬೇಕಾಗುತ್ತೆ. ಸೊ ಇವತ್ತಿಂದ ಒಂದು ಟಾಸ್ಕ್, ನಾಳೆದು ಒಂದು ಟಾಸ್ಕ್. ಸೊ ಇಂಥವ್ರಿಗೆ ಒಂದು ಸಾಮಾನ್ಯ ಗುರಿ ಸಾಧನೆಗಾಗಿ ಒಂದು ಸಾಮಾನ್ಯ ಸದಸ್ಯರಿಗೆ ಒಂದೊಂದು ಕೆಲಸಗಳನ್ನ ಅಸೈನ್ ಮಾಡುವಂಥದ್ದು ಅಥವಾ ಒಂದೊಂದು ಟಾಸ್ಕ್ಗಳನ್ನ ಕೊಡುವಂಥದ್ದು. ಅದ್ರ ಉದ್ದೇಶ ಎಂದ್ರೆ ಟಾಸ್ಕ್ಗಳು ಬೇರೆ ಆಗಿದ್ರು ಸಹ ಗುರಿ ಸಾಧನೆ ಒಂದೇ ಆಗಿರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ರೆಸ್ಕ್ಯೂ ಮಾಡಬೇಕು ಅನ್ನೋದೇ ಆದ್ರೆ, ಓಕೆ, ಸೊ ಕೆಲವರಿಗೆ
ಒಂದು ಈಗ ಉದಾಹರಣೆಗೆ ಯುದ್ಧ ಅಂತ ಇಟ್ಕೊಳ್ಳಿ. ಸೊ ಯುದ್ಧ ಅಂತ ಅಂದರೆ ಸೊ ಎಲ್ಲರೂ ಏನೋ ಪಿಸ್ತೂಲು, ರೈಫಲ್ಸು ಅಥವಾ ಮಿಷನರಿ ಆಯುಧಗಳನ್ನು ಇಟ್ಕೊಂಡೇ ಯುದ್ಧ ಮಾಡಬೇಕು ಅಂತ ಏನಲ್ಲ. ಸಪ್ಲೈಯರ್ಸು ಇರ್ತಾರೆ, ಅದಕ್ಕೆ ಅವ್ರಿಗೆ ಫುಡ್ ಮಾಡೋ ಅಂಥವ್ರು ಇರ್ತಾರೆ, ಅದಕ್ಕೆ ಸಪೋರ್ಟ್ ಕೊಡೋರು ಅಂಥವ್ರು ಇರ್ತಾರೆ, ಇನ್ಸ್ಟ್ರಕ್ಷನ್ಸ್ ಕೊಡೋ ಅಂಥವ್ರು ಇರ್ತಾರೆ. ಅವರೆಲ್ಲ ಅವ್ರಿಗೆ ಬೇಸಿಕ್ ನೀಡ್ಸ್ಗಳನ್ನು ಪ್ರೊವೈಡ್ ಮಾಡೋರು ಅಂತಾರೆ ಇರ್ತಾರೆ, ಅವ್ರಿಗೆ ಯುದ್ಧದ ಸಾಮಗ್ರಿಗಳನ್ನು ಸಪ್ಲೈ ಮಾಡೋರು ಅಂಥವ್ರು ಇರ್ತಾರೆ. ಆ ಉದ್ದೇಶ ಸಾಧನೆ ಒಂದೇ. ಸೊ ನಮ್ಮ ದೇಶ ಗೆಲ್ಲಬೇಕು, ನಾವು ಯುದ್ಧದಲ್ಲಿ ಗೆಲ್ಲಬೇಕು ಅಂತ. ಆದರೆ ಆ ಒಂದು ಪ್ರಕ್ರಿಯೆಯಲ್ಲಿ ಹಲವಾರು ರೀತಿಯಾದಂತಹ ಏನು ಇದು ಬರುತ್ತೆ, ಪ್ರಕ್ರಿಯೆಗಳು ಬರುತ್ತೆ. ಆ ಪ್ರಕ್ರಿಯೆಗಳನ್ನು ಅಸೈನ್ ಮಾಡುವಂಥವ್ರು ಇಂಥವ್ರು ಇಂಥದನ್ನು ಮಾಡಿ, ಸೊ ಇಂಥವ್ರು ಈ ರೀತಿಯಾದ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಸೊ ಇಂಥ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಆ ಗುಂಪಿನ ಪ್ರಕ್ರಿಯೆಗಳನ್ನು, ಕ್ರಿಯೆಗಳನ್ನು ಅಥವಾ ಸದಸ್ಯರು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಕೆಲವೊಂದು ಬಾರಿ ಕೆಲವರು ಅದನ್ನು ನಿಯಂತ್ರಣ ಮಾಡ್ತಾರೆ, ನಿರ್ದೇಶಿಸ್ತಾರೆ ಅಥವಾ ಡೈರೆಕ್ಷನ್ಸ್ಗಳನ್ನು ಕೊಡ್ತಾರೆ. ಸೊ ಇದೊಂದು ಗುಂಪಿನ ಪ್ರಮುಖ ವೈಶಿಷ್ಟ್ಯತೆಗಳಲ್ಲಿ ಒಂದು. ಎಲ್ಲರಿಗೂ ಸ್ವೀಕಾರಾರ್ಹವಾದ ಕೆಲವು ಪದ್ಧತಿಗಳು, ರೂಢಿಗಳು ಮತ್ತು ಕಾರ್ಯವಿಧಾನಗಳು ಇರುತ್ತವೆ. ಓಕೆ, ಆದರೆ ಕೆಲವೊಂದು ಸಂದರ್ಭಗಳಲ್ಲಿ, ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಆ ಸದಸ್ಯರನ್ನ ಯಾರು ಅದಕ್ಕೆ ಒಗ್ಗೂಡೋದಿಲ್ಲ, ಯಾರು ಆ ಪದ್ಧತಿಗಳಿಗೆ ವಿರುದ್ಧವಾಗಿರ್ತಾರೆ, ರೂಢಿಗಳಿಗೆ ಅಡ್ಜಸ್ಟ್ ಆಗೋದಿಲ್ಲ, ಸೊ ಅಂಥವ್ರನ್ನ ಆ ಒಂದು ಸಮೂಹದಿಂದ ಹೊರ ಹಾಕುವಂಥ ಕೆಲಸವನ್ನು ಸಾಮಾನ್ಯವಾಗಿ ಇರುತ್ತೆ. ಅಂದರೆ ಸ್ವೀಕಾರಾರ್ಹವಾದ ಕೆಲವು ಪದ್ಧತಿಗಳು, ರೂಢಿಗಳು, ಕಾರ್ಯವಿಧಾನಗಳು ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ಇರುತ್ತೆ. ಅವುಗಳನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಯಾರು ಫಾಲೋ ಮಾಡ್ತಾರೆ ಅವರು ಆ ಒಂದು ಸಮೂಹದಲ್ಲಿ ಅಥವಾ ಗುಂಪಿನಲ್ಲಿ ಮುಂದುವರಿತಾರೆ. ಯಾರು ಆ ಒಂದು ಪದ್ಧತಿಗಳು, ರೂಢಿಗಳನ್ನು, ಹೊಂದಾಣಿಕೆಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ಅಥವಾ ಕೆಲಸಗಳನ್ನು ಮಾಡೋದ್ರಲ್ಲಿ ತನಗೆ ವಹಿಸಿರುವಂತಹ ಒಂದು ಜವಾಬ್ದಾರಿಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ, ಸೊ ಅವರು ಆ ಒಂದು ಸಮೂಹದಿಂದ ಹೊರ ಹೋಗ್ತಾ ಇರ್ತಾರೆ. ಸೊ ದೀಸ್ ಆರ್ ದ characteristics of being a specific features of a group. ಗುಂಪಿನ ಸಾಮಾನ್ಯ ಗುಣಲಕ್ಷಣಗಳು ಮತ್ತು ಕೊನೆಯದಾದಂತಹ ಒಂದು ಎಲಿಮೆಂಟು. ಸೊ ಇದರಲ್ಲಿ ನಾವು ಭಾವನೆಯ ಪ್ರಜ್ಞೆ ಇರುತ್ತೆ. ಒಂದು ಗುಂಪಿನ ಸಾಮಾನ್ಯವಾದಂತಹ ಗುಣಲಕ್ಷಣ ಏನು ಅಂತ ಅಂದರೆ ನಾವು ಅನ್ನೋ ಒಂದು ಭಾವನೆ, ಅಂದರೆ ನಾನು ಅನ್ನೋ ಭಾವನೆ ಇರೋದಿಲ್ಲ ಅಂತ. ನಾವು ಅನ್ನೋ ಭಾವನೆ ಅದು ಸ್ಥಿತ ಪ್ರಜ್ಞೆಗಳಾಗಿರಬೇಕು. ನಾನು ನನಗೋಸ್ಕರ ಕೆಲಸವನ್ನು ಮಾಡ್ಕೊಳ್ತಾ ಇಲ್ಲ, ನಾವು ಎಲ್ಲ ಸೇರಿಕೊಂಡು ನಮಗಾಗಿ ಕೆಲಸವನ್ನು ಮಾಡ್ಕೊಳ್ತಾ ಇದ್ದೇವೆ. ಸಾಮಾನ್ಯವಾದಂತಹ ಒಂದು ಉದ್ದೇಶ ಸಾಧನೆಗೋಸ್ಕರ ನಾವು ಈ ಒಂದು ಗುಂಪಿನ ಅಥವಾ ಸಮೂಹದಲ್ಲಿ ಇರ್ತೇವೆ ಅಥವಾ ಇದ್ದೇವೆ ಅನ್ನೋ ಒಂದು ಭಾವನೆ ಆ ಸಮೂಹದ ಜನರಲ್ಲಿ ಇರುತ್ತೆ. ಅದನ್ನೇ ನಾವು ಭಾವನೆಯ ಪ್ರಜ್ಞೆ, ಅಂದರೆ ಆ ಒಂದು ಸ್ಥಿತ ಪ್ರಜ್ಞೆ ಇರಬೇಕು. ನಾವು ಅನ್ನೋದು ನಾನು ಅನ್ನೋದು ಅಲ್ಲ. ಓಕೆ, ನಾನು ಅನ್ನೋದೇ ಆದರೆ ಆ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಮೂಹದಲ್ಲಿ ಅಥವಾ ಒಂದು ಗುಂಪಿನಲ್ಲಿ ಸದಸ್ಯನಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ನಾನು ಇಂಡಿವಿಜುವಲ್ ಆಗಿ ಯಾವ್ದಾದ್ರು ಒಂದು ಸಮೂಹಕ್ಕೆ ಬಂದು ನನ್ನ ಕಾರ್ಯ ಸಾಧನೆಗೋಸ್ಕರ ನಾನು ಮಾಡ್ಕೊಳ್ತಾ ಇದ್ದೀನಿ ಅಥವಾ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಥವಾ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದೀನಿ ಅಂತಾದ್ರೆ ಆ ಒಬ್ಬ ವ್ಯಕ್ತಿ ಆ ಒಂದು ಸಮೂಹದಲ್ಲಿ ಹೆಚ್ಚಿನ ದಿನ ಇರಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಓಕೆ, ಸೊ ಇಲ್ಲ ಅವರಾಗಿ ಅವರೇ ಆಚೆ ಬರಬೇಕಾಗತ್ತೆ, ಇಲ್ಲ ಸಮೂಹದ ಸದಸ್ಯರೆಲ್ಲ ಸೇರಿ ಅವರನ್ನ ಆಚೆ ಹಾಕ್ತಾರೆ. ಓಕೆ, ಅಲ್ಲಿ ನನ್ನ ಉದ್ದೇಶ ಸಾಧನೆ ಅಲ್ಲಿ ಸಾಧ್ಯ ಆಗೋದಿಲ್ಲ. ನಮ್ಮ ಉದ್ದೇಶ ಸಾಧನೆಗಳು ಅಂದ್ರೆ ಕಾಮನ್ ಫ್ಯೂಚರ್ಸ್ ಏನಿರುತ್ತೆ, ಏನಕ್ಕೋಸ್ಕರ ಒಂದು ಗುಂಪು ರಚನೆ ಆಗಿದೆ. ಓಕೆ, ಸೊ ನಾವೇನಾದ್ರು ಒಂದು ಗುಂಪನ್ನ, ಸಮೂಹ ಅಥವಾ ಒಂದು ಸಂಘವನ್ನ, ಆರ್ಗನೈಸೇಷನ್ ಅನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದೇ ಆದ್ರೆ ಅದಕ್ಕೊಂದು ಗುರಿ ಮತ್ತು ಸಾಧನೆಗಳು, ಉದ್ದೇಶಗಳು ಏನು ಅನ್ನೋದನ್ನ ನಾವೊಂದು ರಿಜಿಸ್ಟರ್ ಮಾಡಿಸ್ಬೇಕು. ಅದನ್ನು ಅಂತಂದ್ರೆ ಗುರಿ ಮತ್ತು ಸಾಧನೆಗಳು, ಉದ್ದೇಶಗಳು ಅನ್ನೋ ಒಂದು ಕಾಲಮ್ ಇರುತ್ತೆ. ಆ ಕಾಲಮ್ ಅನ್ನ ನಾವು ಏನಕ್ಕೋಸ್ಕರ ಈ ಒಂದು ಆರ್ಗನೈಸೇಷನ್ ಅಥವಾ ಸಂಘವನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ ಅನ್ನೋ ಒಂದು ನಿರ್ದಿಷ್ಟವಾದ ಅಥವಾ ನಿಖರ ಮಾಹಿತಿಯನ್ನು ನಾವು ಅಲ್ಲಿ ತಿಳಿಸ್ಬೇಕು. ಸೊ ಹಂಗಿದ್ರೆ ಮಾತ್ರ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಇಲ್ಲ ಅಂತಂದ್ರೆ ಯಾವುದೇ ರೀತಿಯಾದಂಥ ನಮ್ಮಲ್ಲಿ ಗುರಿ ಇಲ್ಲ, ಸಾಧನೆಗಳು
ಸಾಧನ ಪ್ರೇರಣೆಗಳಿಲ್ಲ ಅನ್ನೋದೇ ಆದರೆ ಸೊ ಅಂತಹ ಒಂದು ರಿಜಿಸ್ಟ್ರೇಷನ್ ಸಂಘಕ್ಕೆ ರಿಜಿಸ್ಟ್ರೇಷನ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಅಲ್ಲಿ ಏನಿರಬೇಕು, ನಾವು ಅನ್ನೋ ಭಾವನೆ ಇದ್ದಾಗ, ನಾವು ಅನ್ನೋ ಭಾವನೆ ಸ್ಥಿತಪ್ರಜ್ಞೆನಲ್ಲಿ ಇತ್ತು ಅಂತ ಅಂದಾಗ ಸೊ ಆ ಗುಂಪು ಮುಂದುವರಿಯುತ್ತೆ, ಅಥವಾ ಗುಂಪು ಯಶಸ್ವಿಯಾಗಿ ತನ್ನ ಕೆಲಸವನ್ನು ನಿರ್ವಹಿಸುತ್ತೆ. ಇಲ್ಲ ಅಂತಂದ್ರೆ ಆಗೋದಿಲ್ಲ. ಸೊ ಇದೊಂದು ಗುಂಪಿನ ಸಾಮಾನ್ಯವಾದಂತಹ ಗುಣಲಕ್ಷಣ. ಸಾಮಾನ್ಯ ಆಸಕ್ತಿ ಎರಡನೇದು. ಸಾಮಾನ್ಯ ಆಸಕ್ತಿ ಅಂತ ಅಂದ್ರೆ ಸೊ ಈಗಾಗಲೇ ಸ್ಕೋಪಲ್ಲಿ ಅದು ಸ್ವರೂಪ ನೇಚರಲ್ಲಿ ಸೊ ಎಲ್ಲ ನೋಡ್ಕೊಳ್ತಾ ಬಂದಿದ್ದೀವಿ. ಗುಂಪು ಅಂತಂದ್ರೆ ಏನಾದರೂ ವ್ಯಾಖ್ಯಾನಗಳನ್ನು ನಾವು ನೋಡಬೇಕು ಅಂತ ಸಂದರ್ಭದಲ್ಲಿ ಸಾಮಾನ್ಯವಾದ ಆಸಕ್ತಿ ಇರಬೇಕು, ಸಾಮಾನ್ಯವಾದಂತಹ ಒಂದು ಡ್ರೈವ್ ಇರಬೇಕು. ಅಂದ್ರೆ ಎಲ್ರಿಗೂ ಅಪ್ಲಿಕೇಬಲ್ ಆಗೋ ರೀತಿಯಾದಂತಹ ಒಂದು ಡ್ರೈವ್ ಇರಬೇಕು, ಎಲ್ರಿಗೂ ಸಂಬಂಧಿಸಿದಂತಹ ಒಂದು ಆಸಕ್ತಿದಾಯಕವಾದಂತಹ ಒಂದು ಸಮೂಹದಲ್ಲಿ ಇರಬೇಕು. ಅದು ಎಲ್ರಿಗೂ ಒಂದು ಬೆನಿಫಿಟ್ ಆಗ್ತಾ ಇದೆ ಅಂತಂದ್ರೆ ಎಲ್ರಿಗೂ ಬೆನಿಫಿಟ್ ಆಗಬೇಕು, ಒಂದು ಎಫೆಕ್ಟ್ ಆಗ್ತಾ ಇದೆ ಅಂತಂದಾಗ ಎಲ್ರಿಗೂ ಎಫೆಕ್ಟ್ ಆಗಬೇಕು. ಅದು ಅಂದ್ರೆ ಈಕ್ವಲ್ ಆಗಿ ಎಫೆಕ್ಟ್ ಆಗಬೇಕು, ಈಕ್ವಲ್ ಆಗಿ ಅದು ಪಾಸಿಟಿವ್ ನೆಗೆಟಿವ್ ಡಿಸ್ಟ್ರಿಬ್ಯೂಟ್ ಆಗಬೇಕು. ಆ ಸಾಮಾನ್ಯ ಆಸಕ್ತಿ ಅಂತಕ್ಕಂಥದ್ದು ಏನಿರುತ್ತೆ, ಆ ಸಾಮಾನ್ಯ ಆಸಕ್ತಿ ಒನ್ ಆಫ್ ದ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗ್ರೂಪ್. ಓಕೆ, ಒಂದು ಗ್ರೂಪ್ನ ಒಂದು ಸಾಮಾನ್ಯ ಗುಣಲಕ್ಷಣ, ಅದು ಗುಂಪಿನ ಒಂದು ಸಾಮಾನ್ಯ ವಿಷಯ ಏನಪ್ಪಾ ಅಂತಂದ್ರೆ ಅದು ಸಾಮಾನ್ಯ ಆಸಕ್ತಿದಾಯಕವಾಗಿರುತ್ತೆ. ಏಕತೆಯ ಭಾವನೆ ಇರುತ್ತೆ. ಮೂರನೇದು ಏಕತೆಯ ಭಾವನೆ. ನಾವೆಲ್ಲ ಒಂದೇ ದಾರಿನಲ್ಲಿ ಅಥವಾ ಒಂದೇ ದೋಣಿನಲ್ಲಿ ಚಲಿಸ್ತಾ ಇರ್ತಕ್ಕಂಥ ನಾವಿಕರು ಅಂತ ಸಾಮಾನ್ಯವಾಗಿ ಕೆಲವೊಂದು ಡೈಲಾಗ್ಗಳು ಬರುತ್ತೆ. ಓಕೆ, ಸೊ ಎಲ್ಲರೂ ಬೇರೆ ಬೇರೆಯಾದಂತಹ ಒಂದು ಸಮಸ್ಯೆಗಳನ್ನ ಹೊಂದಿರಬಹುದು, ಆದರೆ ಸೊ ಅವರೆಲ್ಲ ಹಿನ್ನೆಲೆಗಳನ್ನ ಹೊಂದಿರಬಹುದು, ಅಥವಾ ಅದರಿಂದ ಬೆನಿಫಿಟ್ಗಳನ್ನ ತೆಗೆದುಕೊಳ್ತಾ ಇರಬಹುದು, ಅಥವಾ ಅದರಿಂದ ಎಫೆಕ್ಟ್ ಆಗ್ತಾ ಇರಬಹುದು. ಆ ರೀತಿ ಏನೋ ಒಂದು ಸಾಮಾನ್ಯ ಉದ್ದೇಶಗಳಿಗೋಸ್ಕರ ಅಸೆಂಬಲ್ ಆಗ್ತಾ ಇರಬಹುದು, ಅದರ ಒಂದು ಪ್ರತಿಭಟನೆಗೋಸ್ಕರ ಅದನ್ನ ಏನೋ ವಿರೋಧಿಸ್ಲಿಕ್ಕೆ ಸೇರ್ಕೊಂಡಿರ್ತಕ್ಕಂಥ ಒಂದು ಗುಂಪುಗಳಾಗಿರಬಹುದು. ಅವೆಲ್ಲಗಳಲ್ಲೂ ಸಹ ಒಂದು ಸಾಮಾನ್ಯವಾದಂಥ ಅಂಶ ಇರುತ್ತೆ. ಅದನ್ನ ಏನಪ್ಪಾ ಅಂತಂದ್ರೆ ಏಕತೆಯ ಭಾವನೆ. ಸೊ ನಾವೆಲ್ಲ ಒಂದೇ ಮನಸ್ಥಿತಿ ಅಂತ ಹೇಳ್ಬೋದು, ಅಥವಾ ಏಕತೆಯ ಮನಸ್ಥಿತಿ. ಆ ಏಕತೆಯ ಭಾವನೆ ಇತ್ತು ಅಂತಂದಾಗ ಮಾತ್ರ ಒಂದು ಗುಂಪಿನ ಗುರಿ ಸಾಧನೆ ಸುಲಭಕ್ಕೆ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಸುಲಭವಾಗಿ ಒಂದು ಸಾಮಾನ್ಯವಾದಂಥ ಉದ್ದೇಶವನ್ನು ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಒಂದಕ್ಕೊಂದು ಸಂಬಂಧಿಸಿದೆ ಗುಂಪಿನ ಸದಸ್ಯರ ಸಂಬಂಧಗಳ ಬಗ್ಗೆ ನಾವು ನೋಡ್ಬೋದು ಅನ್ನೋದೇ ಆದ್ರೆ, ಅಥವಾ ನೋಡ್ತಾ ಹೋಗ್ತೀವಿ ಅನ್ನೋದೇ ಆದ್ರೆ, ಸೊ ಒಂದು ಈವೆಂಟ್ಗೂ ಮತ್ತೊಂದು ಈವೆಂಟ್ಗೂ ಸಂಬಂಧಿಸಿರುತ್ತೆ. ಒಂದು ಗುಂಪಿನ ಪ್ರತಿಯೊಂದು ಸದಸ್ಯರ ನಡುವೆಗೂ ಒಂದೊಂದು ಸಂಬಂಧ ಅಥವಾ ಒಂದು ರಿಲೇಶನ್ಶಿಪ್ ಇರ್ತಾ ಹೋಗುತ್ತೆ, ಅಥವಾ ಒಂದು ಸಮೂಹದಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಹೋಗುತ್ತೆ, ಅಥವಾ ಒಂದು ಸಮುದಾಯದಲ್ಲಿ ಏನೆಲ್ಲ ಮೌಲ್ಯಾಧಾರಿತವಾದಂಥ ಗುಣಲಕ್ಷಣಗಳಿರುತ್ತೆ. ಸೊ ಅದೆಲ್ಲದೂ ಸಹ ಒಂದು ಗುಂಪಿನಲ್ಲಿ ಸೊ ತನ್ನದೇ ಆದಂತಹ ಪ್ರಭಾವ ಇರುತ್ತೆ. ಒಂದೇ ರೀತಿಯಾದಂತಹ ಅಥವಾ ಸಹ ಸಂಬಂಧಗಳು, ಇಂಟರ್ನಲ್ ರಿಲೇಶನ್ಶಿಪ್ಗಳು ಇರೋದನ್ನ ನಾವು ಕಾಣ್ತಾ ಹೋಗ್ಬೋದು. ನೆಕ್ಸ್ಟ್, ಗುಂಪಿನ ಗುಣಲಕ್ಷಣಗಳಿಂದ ಪ್ರಭಾವಿತವಾಗಿರುತ್ತದೆ. ಓಕೆ, ಸೊ ಕೆಲವರು ಗುಂಪಿನಿಗೆ ಹೊಸದಾಗಿ ಜಾಯಿನ್ ಆಗ್ತಾರೆ, ಕೆಲವರು ಗುಂಪಿನಿಂದ ಬಿಟ್ಟು ಹೋಗ್ತಾರೆ, ಕೆಲವರು ಹೊಸ ಸದಸ್ಯರನ್ನ ಆಕರ್ಷಣೆ ಮಾಡುತ್ತೆ. ಸೊ ಇದೆಲ್ಲ ಏನಪ್ಪಾ ಅಂತಂದ್ರೆ ಆ ಗುಂಪು ತನ್ನದೇ ಆದಂತಹ ರಚನೆಗಳನ್ನು ಹೇಗೆ ಹೊಂದಿದೆ, ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಅದು ಹೇಗೆ ತನ್ನ ಕಾರ್ಯಸಾಧನೆಯಲ್ಲಿ ಯಶಸ್ವಿಯಾಗಿದೆ, ಅದರಿಂದ ಏನು ಅಡ್ವಾಂಟೇಜ್ಗಳು ಸಿಗ್ತಾ ಇದೆ, ಏನು ಪ್ರಭಾವಿತರಾಗ್ತಾ ಇರ್ತಾರಲ್ಲ, ಸೊ ಅದು ಸಹ ಒನ್ ಆಫ್ ದ ಸೊ ಗ್ರೋತ್ ಕಾಣಬೇಕು. ಕನ್ಸಿಸ್ಟೆನ್ಸಿ ಇನ್ ಡೆವಲಪ್ಮೆಂಟ್ ಅಂತ ನಾವು ನೋಡಬೇಕು ಅಥವಾ ಕಾಣಬೇಕು ಅನ್ನೋದೇ ಆದ್ರೆ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಸೊ ಅದು ಇನ್ನೊಬ್ಬರನ್ನ ಅಥವಾ ಮತ್ತೊಂದು ಸಮುದಾಯದ ಸದಸ್ಯರನ್ನ ಆಕರ್ಷಣೆ ಮಾಡಲಿಕ್ಕೆ ಅದು ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಹೀಗೆ ಎಫೆಕ್ಟಿವ್ ಆಗಿರಬೇಕು, ಮೌಲ್ಯಾಧಾರಿತವಾಗಿ ಇರಬೇಕು, ಅದರಿಂದ ಬೆನಿಫಿಟ್ ಆಗಬೇಕು ಸಮುದಾಯಕ್ಕೆ ಅಥವಾ ಒಂದು ಸಮೂಹಕ್ಕೆ ಅನ್ನೋದೇ ಆದ್ರೆ ಅದು ಇನ್ನೊಬ್ಬರನ್ನ ಪ್ರಭಾವಿತ ಎಫೆಕ್ಟಿವ್ ಆಗಿ ಇರಬೇಕು. ಅದರದೊಂದು ಪ್ರೋಸೆಸ್. ಸೊ ಎಫೆಕ್ಟಿವ್ ಆಗಿದ್ದಾಗ ಮಾತ್ರ ಅಂತಹ ಪ್ರೋಸೆಸ್ಸು ಅದು ತನ್ನ ಗುರಿ ನಿರ್ದೇಶಿತ ವರ್ತನೆಯನ್ನ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಸಾಮಾನ್ಯ ಮೌಲ್ಯಗಳು.
ಸಾಮಾನ್ಯ ಮೌಲ್ಯಗಳು. ಸೊ ಮೌಲ್ಯಗಳು ಯಾವಾಗಲೂ ಸಾಮಾನ್ಯವಾಗಿರಬೇಕು, ವ್ಯಕ್ತಿಗಳಿಂದ ವ್ಯಕ್ತಿಗೆ ಇರುವಂಥದ್ದು, ಒಂದು ಗುಂಪಿನಲ್ಲಿ ಇರ್ತಕ್ಕಂಥ ಒಂದು ಮೌಲ್ಯಗಳು. ಸೊ ಎಲ್ರಿಗೂ ಅಪ್ಲಿಕೇಬಲ್ ಆಗೋ ರೀತಿಯಾಗಿರಬೇಕು, ಅಥವಾ ಎಲ್ಲರೂ ಅದನ್ನ ಫುಲ್ಫಿಲ್ ಮಾಡೋ ರೀತಿಯಾಗಿ ಇರ್ತಕ್ಕಂಥ ಮೌಲ್ಯಗಳನ್ನ ಅಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬೇಕು ಅಥವಾ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ಬೇಕು. ಆಗಿದ್ದಾಗ ಮಾತ್ರ ಒಂದು ಗುಂಪಿನ ಮೂಲಭೂತ ಚಟುವಟಿಕೆಗಳನ್ನ ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ, ಆ ಮೂಲಕ ಗುರಿ ಸಾಧನೆಗೆ ಸಾಧ್ಯ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಗುಂಪಿನ ನಿಯಂತ್ರಣ. ಗುಂಪಿನ ನಿಯಂತ್ರಣ ಸಹ ಒನ್ ಆಫ್ ದ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗ್ರೂಪ್ ಅಂತ ಹೇಳ್ತಾರೆ. ಓಕೆ, ಏನು ಗುಂಪು ಅಂತಕ್ಕಂಥದ್ದು ಯಾವ್ದಾದ್ರು ಒಂದು ನಿಯಂತ್ರಣದಲ್ಲಿ ಇರಬೇಕು. ಗುಂಪಿನ ನಿಯಂತ್ರಣ ಬರಬೇಕು, ಆ ನಿಯಂತ್ರಣಕ್ಕೆ ಒಂದು ಗುಂಪು ಬರಬೇಕು. ಆಗಿದ್ದಾಗ ಮಾತ್ರ ತನ್ನದೇ ಆದಂಥ ಡೈರೆಕ್ಷನ್ ಅಲ್ಲಿ, ಅಂದ್ರೆ ನಿಯಂತ್ರಣ ಅಂತ ಅಂದ್ರೆ ಕಂಟ್ರೋಲ್ ಅಲ್ಲ, ರೆಗ್ಯುಲೇಷನ್ ಅಂತ ಹೇಳ್ಬೋದು. ರೆಗ್ಯುಲೇಷನ್ ಅಂತಾರೆ ಯಾವಾಗ ಬ್ರೇಕ್ ಹಾಕಬೇಕು, ಯಾವಾಗ ಯಾವ ಡೈರೆಕ್ಷನ್ ಅನ್ನ ತೋರಿಸ್ಬೇಕು, ಯಾವಾಗ ಅದಕ್ಕೆ ಎಕ್ಸಲೇಟರ್ ಅನ್ನ ಕೊಡಬೇಕು, ರೈಸ್ ಯಾವಾಗ ಮಾಡಬೇಕು, ಸ್ಲೋ ಯಾವಾಗ ಮಾಡಬೇಕು, ಯಾವಾಗ ಮಾಡ್ರೇಟ್ ಮಾಡಬೇಕು, ಯಾವಾಗ ಡೈರೆಕ್ಷನ್ ಅನ್ನ ಚೇಂಜ್ ಮಾಡಬೇಕು, ಯಾರಿಗೆ ಇನ್ನೊಬ್ಬರ ಲೀಡರ್ಶಿಪ್ ಅನ್ನ ಕೊಡಬೇಕು, ಯಾರ ಮುಂದಾಳತ್ವದಲ್ಲಿ ನಾವು ಒಂದು ಗುಂಪನ್ನ ಅಥವಾ ಗುಂಪನ್ನ ಮುನ್ನಡೆಸಬೇಕು. ಸೊ ಈ ರೀತಿಯಾದಂಥ ನಿಯಂತ್ರಣಗಳು, ಈ ರೀತಿಯಾದಂಥ ಒಂದು ರೆಗ್ಯುಲೇಷನ್ಸ್ಗಳು ಒಂದು ಗುಂಪಿನಲ್ಲಿ ಇರಬೇಕು. ಅದು ಒಂದು ಗುಂಪಿನ ಒಂದು ಸಾಮಾನ್ಯವಾದಂತಹ ಗುಣಲಕ್ಷಣಗಳು. ಸೊ ಯಾವ ಗುಂಪಿಗೆ ಈ ರೀತಿಯಾದಂತಹ ಆಪ್ಷನ್ಸ್ಗಳು ಇರುತ್ತೆ, ಆ ಒಂದು ಗುಂಪು ಹೆಚ್ಚಿನದಾಗಿ ಕೆಲಸವನ್ನು ನಿರ್ವಹಿಸುತ್ತದೆ, ಹಾಗೆ ಹೆಚ್ಚಿನದಾಗಿ ಅದು ತನ್ನ ಯಶಸ್ಸನ್ನ ಗಳಿಸ್ತಾ ಹೋಗುತ್ತೆ. ಇದು ಒಂದು ಯಶಸ್ವಿ ಗುಂಪಿನ ಒಂದು ಗುಣಲಕ್ಷಣ ಅಂತಲೂ ಸಹ ನಾವು ಹೇಳ್ಬಹುದು, ಅಥವಾ ಒಂದು ಗುಂಪಿನ ಸಾಮಾನ್ಯವಾದಂತಹ ಗುಣಲಕ್ಷಣ. ಒಂದು ಗುಂಪು ಅಂತ ಕರಿಬೇಕು ಅಂತಾರೆ ಈ ರೀತಿಯಾದಂಥ ಒಂದು ನಿಯಂತ್ರಣದ ವ್ಯವಸ್ಥೆ, ನಿಯಂತ್ರಣಕ್ಕೆ ಬರುವಂತಹ ಒಂದು ಅದರಲ್ಲಿ ಇನ್ವಾಲ್ವ್ ಮಾಡಿರ್ತಕ್ಕಂಥ ಒಂದು ವಿಷಯಗಳು ಅದರ ಆಧಾರವಾಗಿ ಇರಬೇಕು. ಬಾಧ್ಯರಾಗಿರಬೇಕು. ಓಕೆ, ಸೊ ಜವಾಬ್ದಾರಿಯುತವಾಗಿ ನಾವು ನಡ್ಕೊಳ್ಬೇಕು. ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋ ಒಂದು ಅರಿವು ನಮ್ಮಲ್ಲಿ ಇರಬೇಕು. ಅದಕ್ಕೆ ತಕ್ಕಂತೆ ನಮ್ಮ ನಿರೀಕ್ಷೆಗಳು ಮತ್ತೆ ನಮ್ಮ ಕಾಂಟ್ರಿಬ್ಯೂಷನ್ಸ್ಗಳು ಇರಬೇಕು. ಆದರೆ ಆ ಬಾಧ್ಯತೆ ಅಂತಾರೆ, ಸೊ ನಾವು ಎಷ್ಟು ಬಾಧ್ಯರಾಗಿರ್ತವೆ ಅಂತಾರೆ, ಎಷ್ಟು ಗಳಿಸ್ಕೊಳ್ತಾ ಇದೀವಿ ಅಷ್ಟು ಅದಕ್ಕೆ ಕೊಡಬೇಕು ಅನ್ನೋ ಒಂದು ಬದ್ಧತೆ ಇದ್ದಾಗ ಈ ಬಾಧ್ಯತೆ ಅಂತಕ್ಕಂಥದ್ದು ಕೆಲಸವನ್ನ ಮಾಡ್ತಾ ಹೋಗುತ್ತೆ, ಅದು ನಿಲ್ತಾ ಹೋಗುತ್ತೆ. ಕೊನೆ ಗುಣಲಕ್ಷಣಗಳು ಏನು ಅಂತ ಅಂದ್ರೆ ನಿರೀಕ್ಷೆಗಳು. ಓಕೆ, ಅಫ್ಕೋರ್ಸ್ ಕೆಲವೊಂದು ನಿರೀಕ್ಷೆಗಳು ಇರುತ್ತೆ. ಏನಕ್ಕೆ ಅಂತಂದ್ರೆ ಗುಂಪು ಒಂದು ಸಮೂಹ ರಚನೆ ಆಗೋದೇ ನಿರೀಕ್ಷೆಗಳಿಗಾಗಿ. ಓಕೆ, ಸೊ ಅದರಿಂದ ಏನು ಅಡ್ವಾಂಟೇಜಸ್ ಇಲ್ಲ. ಅಡ್ವಾಂಟೇಜಸ್ ಅಂತಾರೆ ಇನ್ ಟರ್ಮ್ಸ್ ಆಫ್ ಫೈನಾನ್ಸ್ ಅಲ್ಲ. ಗುಣಲಕ್ಷಣಗಳೇನು, ಸಾಮಾಜಿಕ ಮತ್ತು ಮಾನಸಿಕ ಓಕೆ ಏನು ಅಗತ್ಯತೆಗಳ ತೃಪ್ತಿ ಅಂತ ಇರುತ್ತಲ್ಲ, ಕಾರಣಗಳು, ಆ ಕಾರಣಗಳಿಗೋಸ್ಕರ ಏನು ನಮ್ಮ ನಿರೀಕ್ಷೆಗಳು ಏನಿರುತ್ತೆ, ಆ ನಿರೀಕ್ಷೆಗಳಿಗೆ ತಕ್ಕಂತಹ ಚಟುವಟಿಕೆಗಳು, ಆಕ್ಟಿವಿಟೀಸ್ಗಳು ಒಂದು ಸಮೂಹ ಅಥವಾ ಗುಂಪಿನಲ್ಲಿ ನಡೀತಾ ಇದೆ ಅಂತ ಅಂದ್ರೆ ಅದು ಒಂದು ಸಾಮಾನ್ಯವಾದಂಥ ಗುಣಲಕ್ಷಣ, ಒಂದು ಸಮೂಹದ ಸಾಮಾನ್ಯವಾದಂಥ ಗುಣಲಕ್ಷಣ. ನಿರೀಕ್ಷೆಗಳನ್ನ ಜನರ ಅಂದ್ರೆ ಒಂದು ಸಮೂಹದ ಸದಸ್ಯರ ಸಾಮಾನ್ಯ ನಿರೀಕ್ಷೆಗಳನ್ನ ಆ ಒಂದು ಸಮೂಹ ಈಡೇರಿಸ್ತಾ ಹೋಗ್ಬೇಕು, ಫುಲ್ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಆಗಿದ್ದಾಗ ಮಾತ್ರ ಅದು ಯಶಸ್ವಿ ಆಗುತ್ತೆ. ಆಗಿದ್ದಾಗ ನಿರೀಕ್ಷೆಗಳಿಗೆ ತಕ್ಕಂತೆ ಕೆಲಸವನ್ನು ಮಾಡ್ತಾ ಇದೆ ಅಂತ ಮಾತ್ರಕ್ಕೆ ಸೊ ಹೆಚ್ಚಿನ ಬಾಧ್ಯತೆಗಳನ್ನ, ಹೆಚ್ಚಿನ ಕಾಂಟ್ರಿಬ್ಯೂಷನ್ಸ್ಗಳನ್ನ, ಹೆಚ್ಚಿನ ಚಟುವಟಿಕೆಗಳನ್ನ ಸೊ ಸದಸ್ಯರಿಂದ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಅಥವಾ ನಿರೀಕ್ಷೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾದಂತಹ ನಿರೀಕ್ಷೆಗಳು ಅಂದ್ರೆ ಸಮೂಹದಿಂದ ಆಗ್ಬೇಕಾಗಿರ್ತಕ್ಕಂಥ ನಿರೀಕ್ಷೆಗಳೇನು ಅದನ್ನು ಸಹ ಸದಸ್ಯರು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಇಟ್ ಈಸ್ ಲೈಕ್ ಕೈಂಡ್ ಆಫ್ ಗಿವ್ ಅಂಡ್ ಟೇಕ್ ಪಾಲಿಸಿ. ನೀವು ಸಂಘಕ್ಕೋಸ್ಕರ ಏನ್ ಮಾಡ್ತೀರಾ, ಸಮೂಹಕ್ಕೋಸ್ಕರ ಏನ್ ಮಾಡ್ತೀರಾ, ಅದೇ ರೀತಿ ಸಮೂಹ ನಮಗೇನ್ ಕೊಡುತ್ತೆ ಆ ನಿರೀಕ್ಷೆಗಳು. ಸೊ ಎರಡೂ ರೀತಿಯಾದಂಥ ನಿರೀಕ್ಷೆಗಳು ಇಲ್ಲಿ ಫುಲ್ಫಿಲ್ ಆಗ್ತವೆ ಅಂತಂದ್ರೆ ಅದು ಈ ಒಂದು ಸಾಮಾನ್ಯ ಗುಂಪಿನ ಅಥವಾ ಸಮೂಹದ ಗುಣಲಕ್ಷಣ ಅಂತ ನಾವು ಕರೀತಾ ಹೋಗ್ಬೋದು. ಸೊ ಇಷ್ಟು ಮಾಹಿತಿಗಳು ಗುಂಪಿನ ಗುಣಲಕ್ಷಣಗಳು. ಸೊ ಪ್ರಥಮವಾಗಿ ನಾವು ನೋಡ್ಬೇಕು ಅನ್ನೋದೇ ಆದ್ರೆ ಗುಂಪಿನ ಅಥವಾ ಸಮೂಹದ ಅರ್ಥಗಳು ಅಂತಂದ್ರೆ ಸೊ ಸಾಮಾನ್ಯವಾಗಿ ನಾವು ಕರಿಬಹುದು ಅಂತಂದ್ರೆ ಸೊ ಒಂದು ಸಾಮಾನ್ಯ ಉದ್ದೇಶ ಇರುತ್ತೆ. ಸಾಮಾನ್ಯ ಉದ್ದೇಶಕ್ಕೋಸ್ಕರ ಅಲ್ಲಿ ಸಂಘದ ಅಥವಾ ಸಮೂಹದ ಸದಸ್ಯರು ಕುಳಿತಿರ್ತಾರೆ, ಕೆಲಸವನ್ನು ಮಾಡ್ತಿರ್ತಾರೆ.
ಒಂದು ನಿರ್ದಿಷ್ಟ ಸಮಯ ಅಂತ ಇರುತ್ತೆ, ಅದು ಭೌತಿಕ ಸಾಮೀಪ್ಯ ಅಂತ ಇರುತ್ತೆ, ಸಾಮಾನ್ಯ ಉದ್ದೇಶ ಇರುತ್ತೆ, ಗುರಿ ಸಾಧನೆ ಅನ್ನೋದು ಎಲ್ರಿಗೂ ಸಾಮಾನ್ಯವಾಗಿರುತ್ತೆ. ಸೊ ಇವೆಲ್ಲವೂ ಸಹ ಒಂದು ಕಾಮನ್ ಫೀಚರ್ಸ್ ಅಂತ ಹೇಳ್ಬೋದು, ಒಂದು ಸಮೂಹದ ಒಂದು ಗುಣಲಕ್ಷಣಗಳು. ಓಕೆ, ಅದನ್ನ ಒಂದು ಸಮೂಹ ಅಂತ ಕರಿಬಹುದು. ಅದನ್ನ ಬೇರೆ ಬೇರೆ ರೀತಿಯಾಗಿ ನಾವು ವ್ಯಾಖ್ಯಾನಗಳನ್ನು ಮಾಡಬಹುದು. ಕೆಲವೊಂದು ಅದನ್ನ ಒಂದು ಸಂಘಕ್ಕೆ ಸೇರಿದವರು, ಒಂದು ಆರ್ಗನೈಸೇಷನ್ಗೆ ಸೇರಿದವರು, ಒಂದು ವರ್ಗಕ್ಕೆ ಸೇರಿದವರು, ಒಂದು ಸಂಸ್ಥೆಗೆ ಸೇರಿದವರು, ಓಕೆ, ಅಥವಾ ಯಾವುದೇ ಸಂಬಂಧ ಹೊಂದಿಲ್ಲ ಅಂತ ಅಂದ್ರೂ ಸಹ ಅವರು ಸಾಮಾನ್ಯವಾದ ಗುಣಲಕ್ಷಣಗಳನ್ನು ಹೊಂದಿರ್ತಾರೆ. ಸಾಮಾನ್ಯವಾದಂತಹ ಒಂದು ಇಲ್ಲಿಯ ಒಳಗೆ ಅವರು ಬರ್ತಾರೆ. ಓಕೆ, ಬೇರೆ ಬೇರೆ ಹಿನ್ನೆಲೆಗಳನ್ನ ಹೊಂದಿತ್ತು ಅಂತ ಅಂದ್ರೂ ಅದೇ ರೀತಿ ಅವರ ನಡುವೆ ಒಂದು ಭಾವನೆಗಳಿರುತ್ತೆ, ಸಾಮಾನ್ಯವಾದಂತಹ ಒಂದು ಭಾವನೆ ಇರುತ್ತೆ. ಓಕೆ, ಸೊ ಅವರೆಲ್ಲರೂ ಸಹ ಒಂದು ನಿರ್ದಿಷ್ಟವಾದಂತಹ ಗುರಿ ಸಾಧನೆಗಾಗಿ ಒಂದು ಸಾಮಾನ್ಯವಾದಂಥ ನಿರೀಕ್ಷೆಗಳನ್ನ ಹೊಂದಿರ್ತಾರೆ, ಸಾಮಾನ್ಯವಾದಂಥ ಬಾಧ್ಯತೆಗಳನ್ನ ಹೊಂದಿರ್ತಾರೆ, ಬದ್ಧತೆಗಳನ್ನ ಹೊಂದಿರ್ತಾರೆ. ಸೊ ಇವರೆಲ್ಲರನ್ನು ಸಹ ಅಥವಾ ಈ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದನ್ನ ನಾವು ಒಂದು ಸಮೂಹ ಅಂತ ನಾವು ಕರೀತೀವಿ. ಆದರೆ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ, ಈಕ್ವಲ್ ಆಪರ್ಚುನಿಟಿ, ಈಕ್ವಲ್ ಶೇರ್, ಸೊ ಎಲ್ಲದೂ ಸಹ ಒಂದು ಸಂಘ ಅಥವಾ ಒಂದು ಸಮೂಹದಲ್ಲಿ ನಾವು ನೋಡ್ತಾ ಹೋಗಬಹುದು. ಅದು ಸಮೂಹ ಅಥವಾ ಒಂದು ಸಂಘ ಅಥವಾ ಒಂದು ಗುಂಪು. ಏನಕ್ಕೋಸ್ಕರ ಏನಾದ್ರು ಒಂದು ಉದ್ದೇಶ ಇರಲೇಬೇಕು. ಯಾವುದಾದ್ರೂ ಒಂದು ಸಂಘ ಮಾಡ್ತಾ ಇದೀವಿ, ಸಮೂಹವನ್ನ ಮಾಡ್ತಾ ಇದೀವಿ, ಫಾರ್ಮೇಶನ್ಸ್ ಆಗ್ತಾ ಇದೆ, ಅಥವಾ ಎಲ್ಲರೂ ಒಟ್ಟಾರೆ ಸೇರಿದ್ದಾರೆ, ಯಾಕೋ ಒಂದು ಆಕ್ಸಿಡೆಂಟ್ ಆಗಿದೆ, ಎಲ್ಲರೂ ಅಸೆಂಬಲ್ ಆಗ್ಬಿಡ್ತಾರೆ. ಓಕೆ, ಸೊ ಏನಕ್ಕೋಸ್ಕರ? ಸೊ ಅಲ್ಲಿ ಏನೋ ಒಂದು ಆಗಿರೋದಕ್ಕೆ ಅಸೆಂಬಲ್ ಆಗ್ತಾರೆ. ಸೊ ಇಲ್ಲ ಅಂತಂದ್ರೆ ಸೊ ಯಾರು ಸಹ ಒಂದ್ ಕಡೆ ಸೇರೋದಾಗ್ಲಿ ಮಾಡೋದಿಲ್ಲ. ಓಕೆ, ಸೊ ಅಲ್ಲಿ ಏನೋ ಒಂದು ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಾ ಇದೆ, ಅಲ್ಲೊಂದು ಜಾತ್ರೆ ನಡೀತಾ ಇದೆ, ಆ ಜಾತ್ರೆ ಒಂದು ಉದ್ದೇಶಕ್ಕೋಸ್ಕರ ಹಲವಾರು ಜನ ಸೇರ್ತಾರೆ. ಉದ್ದೇಶ ಒಂದೇ ಆಗಿರುತ್ತೆ, ಅದನ್ನ ಅಬ್ಸರ್ವ್ ಮಾಡುವಂಥದ್ದು ಅಥವಾ ಎಂಜಾಯ್ ಮಾಡುವಂಥದ್ದು. ಓಕೆ, ಆ ಒಂದು ಜಾತ್ರೆ ಅಂತಾರೆ, ಒಂದು ದೇವರು ಒಂದು ಅದರದೇ ಆದಂಥ ಕಸ್ಟಮ್ ಇರುತ್ತೆ, ಅದರಲ್ಲಿ ಪಾಲ್ಗೊಳ್ಳೋದು, ಅದನ್ನ ಸವಿಯೋದು. ಓಕೆ, ಇದೆಲ್ಲ ಕಾಮನ್ ಫೀಚರ್ಸ್, ಒಂದು ಗುರಿ ಸಾಧನೆ, ಅದೇ ಒಂದು ಗುರಿ. ಓಕೆ, ಸೊ ಹೀಗೆ ಏನಾದ್ರು ಒಂದು ಜನಗಳ ಅಥವಾ ಒಂದು ಸಮೂಹ ಒಂದ್ ಕಡೆ ಸೇರ್ತಾ ಇದೆ ಅಂತ ಅಂದಾಗ ಅದಕ್ಕೆ ತನ್ನದೇ ಆದಂಥ ಕಾರಣ ಇರಲೇಬೇಕು. ತನ್ನದೇ ಆದಂಥ ಕಾರಣ ಇಲ್ಲದೆ ಯಾರೂ ಸಹ, ಈಗ ಒಂದು ಕುಟುಂಬ, ಸೊ ಎಲ್ಲರೂ ಕೆಲಸವನ್ನ ಮಾಡ್ಲಿಕ್ಕೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾರೆ. ಬೆಳಿಗ್ಗೆ ಸೂರ್ಯೋದಯ ನಂತರ ಸೂರ್ಯಾಸ್ತದ ಸಮಯದಲ್ಲಿ ಎಲ್ಲರೂ ಬರ್ತಾರೆ, ಎಲ್ಲರೂ ಒಂದು ಅಂತಕ್ಕಂಥದ್ದು, ಎಲ್ಲರೂ ಈ ಒಂದು ಫ್ಯಾಮಿಲಿಗೆ, ಎಲ್ಲರೂ ಒಂದು ಸಂಬಂಧಗಳಿದೆ, ಎಲ್ಲರ ನಡುವೆ ಒಂದು ಸಾಮಾನ್ಯವಾದಂಥ ಒಂದು ಸಂಬಂಧಗಳಿದೆ. ಓಕೆ, ಏನೋ ಒಂದು ಗುರಿ ಇದೆ ಒಂದು ಫ್ಯಾಮಿಲಿಗೆ, ಆ ಗುರಿ ಸಾಧನೆಗೋಸ್ಕರ ಎಲ್ಲರೂ ಕೆಲಸವನ್ನು ಮಾಡ್ತಾರೆ, ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಂಡಿರ್ತಾರೆ. ಓಕೆ, ನಂದೇನು ಇನ್ನೊಬ್ರದ್ದೇನು, ಒಂದು ಸಮೂಹ ಅಥವಾ ಒಂದು ಫ್ಯಾಮಿಲಿಯ ಸದಸ್ಯರ ನಡುವೆ ಕೆಲಸಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿರ್ತಾರೆ. ಉದ್ದೇಶಗಳು ಒಂದೇ. ಓಕೆ, ಮೇಲ್ ಬರಬೇಕು, ಮುಂದೆ ಬರಬೇಕು, ಅಥವಾ ಈ ಒಂದು ಸ್ಟೆಪ್ಸ್ಗಳನ್ನು ಅಚೀವ್ಮೆಂಟ್ ಮಾಡಬೇಕು, ಸೊ ಈ ಒಂದು ಎಜುಕೇಶನ್ ಅನ್ನು ಪಡ್ಕೋಬೇಕು. ಸೊ ಅದಕ್ಕೋಸ್ಕರ ಒಂದು ಕಡೆ ಅವರು ಅಸೆಂಬಲ್ ಆಗ್ತಾ ಇರ್ತಾರೆ, ಇಲ್ಲ ಅಂತಂದ್ರೆ ಛಿದ್ರ ಆಗ್ತಾವ. ಸೊ ಹೀಗೆ ಏನಾದ್ರೂ ಒಂದು ನಾವು ಎಕ್ಸಾಂಪಲ್ ಅನ್ನ ತೆಗೆದುಕೊಂಡ್ರೆ, ಅಥವಾ ಅದು ಸಂಘಟಿತವಾಗಿರಬಹುದು ಅಥವಾ ಅಸಂಘಟಿತವಾಗಿರೂ ಸಹ ಇರಬಹುದು. ಸೊ ಎಲ್ಲದೂ ಸಹ ಒಂದು ನಿರ್ದಿಷ್ಟ ಕಾರಣಗಳಿರುತ್ತೆ ಅಥವಾ ನಿರ್ದಿಷ್ಟ ಉದ್ದೇಶಗಳಿರುತ್ತೆ. ನಿರ್ದಿಷ್ಟ ಕಾರಣ ಅಥವಾ ನಿರ್ದಿಷ್ಟ ಉದ್ದೇಶಗಳಿಗೋಸ್ಕರನೇ ಯಾವ್ದಾದ್ರು ಒಂದು ಸಂಘ, ಯಾವ್ದಾದ್ರು ಒಂದು ಸಮೂಹ ರಚನೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿಗೆ, ಸೊ ಅದೇ ರೀತಿಯಾದಂತಹ ಗುಂಪಿನ ವೈಶಿಷ್ಟ್ಯಗಳು ಏನು ನೋಡಿದ್ವಿ, ಆ ಗುಂಪಿನ ಗುಣಲಕ್ಷಣಗಳು, ಸಾಮಾನ್ಯವಾದಂತಹ ಗುಣಲಕ್ಷಣಗಳನ್ನು ಸಹ ನಾವು ನೋಡಿದ್ವಿ. ಸೊ ಇಲ್ಲಿಗೆ ಸಮಯ ಮುಗಿದಿದೆ. ಸೊ ಅದೇ ರೀತಿಯಾದಂತಹ ಕಂಟೆಂಟ್ ಮುಗಿದಿದೆ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.